ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತು ಶನಿವಾರ 23ನೇ ತಾರೀಕು ಧಾರವಾಡ ಬಸವ ಸಮಿತಿಯಿಂದ ಶರಣ ಸಕಳೇಶ್ ಮಾದರಸ ಅವರ ಜೀವನ ಮತ್ತು ಅಭಿವ್ಯಕ್ತಿ ಕುರಿತು ಡಾಕ್ಟರ್ ಶ್ರೀಧರ್ ಹೆಗಡೆ ಭದ್ರನವರು ಚಿಂತನೆ ನಡೆಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ಪ್ರಾರಂಭದಲ್ಲಿ ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಈಗ ಶ್ರೀ MP ಹಳ್ಳಿಕೇರಿ ಅವರಿಂದ ವಚನ ಪ್ರಾರ್ಥನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ಬಸವಲಿಂಗವೆಂಬೈದಕ್ಷರಗಳು ರಸನೆಯೊಳಿರಬೇಕು, ಶಶಿಕಾಂತದೊಳಿಹ ರಸದ ಪರಿಯೊಳಿ ವಸುಧೆಯೊಳಿರಬೇಕು. ಅರುಹಿನ ಕುರು ಹಿಡಿದವನೀಧರೆಗವ ತರಿಸಿದ ಗಣಪಾಲ, ವರಗುರುಲಿಂಗ ಸುಜಂಗಮ ಸೌಖ್ಯ ಕರಪಾವನಶೀಲ. ಪರಮ ಷಡಕ್ಷರ ಪಂಚಾಕ್ಷರವೆಂಬೆರಡರಾದಿ ಮೂಲ, ಶರಣರ ಕರಮನ ಭಾವದಿಂದ ಉಪಚರಿಸಿಕೊಂಬಲೋಲ. ವೇದಶಾಸ್ತ್ರ ಪೌರಾಣ ನಿಗಮದಧಿ ಮಥನದ ನವನೀತ, ಸಾದೇಹದೊಳಿಹ ನಾದ ಬಿಂದು ಕಳಿಗತ್ತಲತ್ತತೀತ. ಮೂದೇವರ ಮುತ್ತಯ್ಯನ ಪೊತ್ತು ಸಲಹಿದೆನ್ನುವಾತ, ಭೇದಿಸಲ ಗಣಿತ ಬ್ರಹ್ಮಾಂಡಗಳ ಧರಿಸುವ ಪ್ರಖ್ಯಾತ. ಭಕ್ತಿಯನೊಲ್ಲದ ನಿರುಪಾಧಿಕ ಸದ್ಭಕ್ತರಂತರಂಗ, ಮುಕ್ತಿಯ ಸೀಮೆಯ ಮೆಟ್ಟಿದವರ ಬಹಿರಂಗದಿಷ್ಟಲಿಂಗ. ಯುಕ್ತಿಯಿಂದ ಸದ್ಭಕ್ತಿಯ ಮಾಡುವ ರಂಗಲಿಂಗ ಸಂಗ, ಶಕ್ತಿ ಸಮೇತ ವಿರಕ್ತಿಯ ಮಾಡುವ ದೇಶಿಕರು ತುಂಗ. ಕಲಿಯುಗದೊಳು ಕಲ್ಯಾಣಪುರವರಾಧೀಶ್ವರ ಪ್ರಧಾನಿ, ಹಲಬರ ಮಧ್ಯದಿ ಬಿದ್ದ ಲಿಖಿತವ ತೆಗೆದೋದಿದ ಸನ್ಮಾನಿ. ಕುಲಛಲ ಮೊದಲಾದಷ್ಟ ಮದಗಳ ನೀಗಿದ ಸುೈಧಾನಿ, ನೆಲ ಜಲಾಗ್ನಿ ಮರುತಂಬರಾತ್ಮ ಷಡು ತತ್ವದ ಸುಜ್ಞಾನಿ. ಭಿನ್ನ ಭಕ್ತಿ ತನಗನ್ಯವೆಂಬ ಸದ್ಭಕ್ತ ದೇಹಿಕಾದೇಹಿ, ತನ್ನ ಭಜಿಸಿ ಬಳಿ ಕನ್ಯವನರಿಯದ ಸಜ್ಜನ ಜನಮೋಹಿ. ಚಿನ್ನ ಬಣ್ಣವೆಂಬೆರಡರಿಯದ ಶಿವಶರಣರಲ್ಲಿ ಸ್ನೇಹಿ, ಚನ್ನವೀರ ಮಹೇಶ ನಿರಂಜನ ಜಂಗಮದಾಸೋಹಿ. ಬಸವಲಿಂಗವೆಂಬೈದಕ್ಷರಗಳು ರಸನೆಯೊಳಿರಬೇಕು, ಶಶಿಕಾಂತದೊಳಿಹ ರಸದ ಪರಿಯೊಳಿ ವಸುಧೆಯೊಳಿರಬೇಕು. ಶ್ರೀ ಗುರು ಬಸವಲಿಂಗಾಯ ನಮಃ. ವಚನ ಪ್ರಾರ್ಥನೆಯನ್ನು ಸುಶ್ರಾವ್ಯವಾಗಿ ನಡೆಸಿಕೊಟ್ಟ ಶ್ರೀ MP ಹಳ್ಳಿಕೇರಿ ಅವರಿಗೆ ಶರಣಾರ್ಥಿ. ಈಗ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಶ್ರೀಧರ್ ಹೆಗಡೆ ಭದ್ರನ್ನವರು, ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ನಿಗದಿ ಧಾರವಾಡ ಆಗಮಿಸಿದ್ದಾರೆ. ಅವರಿಗೆ ಧಾರವಾಡ, ಕಲಬುರ್ಗಿ ಮತ್ತು ಬೆಂಗಳೂರು ಬಸವ ಸಮಿತಿಗಳ ಪರವಾಗಿ ಹಾಗೂ ಆನ್ಲೈನ್ ಮೂಲಕ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಮೂಲಕ ವೀಕ್ಷಿಸತಕ್ಕಂಥ ಎಲ್ಲ ವೀಕ್ಷಕರ ಪರವಾಗಿ ಹಾಗೂ ಇಲ್ಲಿ ನೆರೆದ ಎಲ್ಲ ಶರಣ ತಂದೆ ತಾಯಿಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಈಗ ಸಂವಿಧಾನದ ಓದು. ಸಂವಿಧಾನ ಪೀಠಿಕೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ
ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಹೀಗೆ ಅರ್ಪಿಸಿಕೊಂಡ ಸಂವಿಧಾನವನ್ನು ರಕ್ಷಿಸಿಕೊಂಡು ಹೋಗಲು ನಾವು ಕಟಿಬದ್ಧರಾಗಿದ್ದೇವೆ. ಇನ್ನು ಅತಿಥಿಗಳ ಪರಿಚಯ. ಡಾಕ್ಟರ್ ಶ್ರೀಧರ್ ಹೆಗಡೆ, ಅವರ ಹೆಸರು ಶ್ರೀಧರ್ ಹೆಗಡೆ ವಿ ಹೆಗಡೆ ಅಂತ. ಅವರ ಪೆನ್ನೇಮು ಡಾಕ್ಟರ್ ಶ್ರೀಧರ್ ಹೆಗಡೆ ಭದ್ರನ್ ಅಂತ. ಶ್ರೀಯುತರು ಪ್ರಸ್ತುತ ಉಪನ್ಯಾಸಕರಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಧಾರವಾಡ ಹತ್ತಿರ ನಿಗದಿ ಗ್ರಾಮದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀಯುತರು MA ಕನ್ನಡ ಪದವಿಯನ್ನು ಫಸ್ಟ್ ರ್ಯಾಂಕ್ನಲ್ಲಿ ಬಂಗಾರದ ಪದಕದೊಂದಿಗೆ ಗಳಿಸಿದ್ದಾರೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. ಜೊತೆಗೆ B.Ed ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಆಗಿದೆ. ಅದಲ್ಲದೆ ಆಧುನಿಕ ಕನ್ನಡ ಮಹಾಕಾವ್ಯಗಳು ಇದರಲ್ಲಿ PhD, NET-ನಲ್ಲಿ 1998, SLET 1997ನೇ ಇಸ್ವಿನಲ್ಲಿ ಹಾಗೂ PhD-ಯನ್ನು 2003ರಲ್ಲಿ ಪಡೆದುಕೊಂಡಿದ್ದಾರೆ. ಶ್ರೀಯುತರು ಪ್ರಾಚ್ಯಲೇಖನ ಅಧ್ಯಯನದಲ್ಲಿ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾವನ್ನು ಪ್ರಥಮ ರ್ಯಾಂಕ್ನಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಬಸವ ಸ್ಟಡೀಸ್ ಹಾಗೂ ಟ್ರಾನ್ಸ್ಲೇಷನ್ನಲ್ಲಿ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾಗಳನ್ನು ಪ್ರಥಮ ರ್ಯಾಂಕಿನಲ್ಲಿ ಪಡೆದುಕೊಂಡಿರುವುದು ಒಂದು ಹೆಗ್ಗಳಿಕೆಯ ವಿಷಯ. ಅದಲ್ಲದೆ ಜೈನಾಲಜಿಯಲ್ಲಿಯೂ ಕೂಡ ದ್ವಿತೀಯ ರ್ಯಾಂಕ್ನೊಂದಿಗೆ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಪಡೆದುಕೊಂಡಿದ್ದಾರೆ. ಹಿಂದೂಸ್ತಾನಿ ಮ್ಯೂಸಿಕ್ ಜೂನಿಯರ್ ವೋಕಲ್ ಜೊತೆಗೆ ಡ್ರಾಯಿಂಗ್ ಹೈಯರ್ ಗ್ರೇಡರಲ್ಲಿ ಸಹಿತ ಉತ್ತೀರ್ಣರಾಗಿದ್ದಾರೆ. ಶ್ರೀಯುತರು ಪ್ರಸಾರ ಭಾರತಿ ದೆಹಲಿ ಸಂಸ್ಥೆಯಿಂದ ವಾಣಿ ಪ್ರಮಾಣ ಪತ್ರವನ್ನು ಸಹಿತ ಪಡೆದುಕೊಂಡಿದ್ದಾರೆ. ಶ್ರೀಯುತರಿಂದ ಹಲವಾರು ಪುಸ್ತಕಗಳು ಪ್ರಕಟಣೆಯಾಗಿವೆ. ಅವುಗಳಲ್ಲಿ ಪ್ರಾಮುಖ್ಯವಾಗಿ ಕಾವ್ಯ ದರ್ಶನ, ಆಧುನಿಕ ಕನ್ನಡ ಮಹಾಕಾವ್ಯಗಳು, ಲಿಖಿತ ಅಲಿಖಿತ, ವಿಸ್ತರಣೆ ಅವಿಸ್ತರಣೆ, ಸಾರೂಪ್ಯ, ಪ್ರೊಫೆಸರ್ ಸ ಮಾಳ್ವಾಡ್ ಅವರ ಜೀವನ ಮತ್ತು ಕಾರ್ಯಸಾಧನೆ ಕುರಿತು, ಹಾಗೂ 8ನೇದು ಅನುಕ್ರಮ, ಸಂಪತ್ತಿನೊಳಗೊಬ್ಬ ಸಂತ ಅಂತಕ್ಕಂಥ ಪುಸ್ತಕ, ಅನುರೂಪ, ಸಾಹಿತ್ಯ ಚಳುವಳಿಗಳು ಹಾಗೂ KSNA ಸಾಹಿತ್ಯ ಸೂಚಿ ಇತ್ಯಾದಿ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅದರ ಜೊತೆಗೆ ಸುಮಾರು 12 ಪುಸ್ತಕಗಳ ಸಂಪಾದನೆಯನ್ನು ಸಹಿತ ಕೈಗೊಂಡಿದ್ದಾರೆ. ಅದಲ್ಲದೆ 20 ಪುಸ್ತಕಗಳಿಗೆ ಸಹಾಯಕ ಸಂಪಾದಕರಾಗಿ ಸೇವೆಯನ್ನ ಮಾಡಿದ್ದಾರೆ. ಸುಮಾರು 145ಕ್ಕೂ ಹೆಚ್ಚು ಲೇಖನಗಳು ಪ್ರಕಟವಾಗಿವೆ. 80 ಪೇಪರ್ ಪ್ರೆಸೆಂಟೇಷನ್ ಸಹಿತ ಮಾಡಿದ್ದಾರೆ. 5 ಗೋಲ್ಡ್ ಮೆಡಲ್ ಅವಾರ್ಡ್ ಅನ್ನು ಪಡೆದುಕೊಂಡಂತವರು. ಇವರ ವಿಸ್ತರಣೆ ಗ್ರಂಥಕ್ಕೆ 2010ರಲ್ಲಿ ಬೇಂದ್ರೆ ಬುಕ್ ಅವಾರ್ಡ್ ಸಿಕ್ಕಿದೆ. ಅದಲ್ಲದೆ ಸಿದ್ದವನಹಳ್ಳಿ ಕೃಷ್ಣ ಶರ್ಮಾ ಸಾಹಿತ್ಯ ಪ್ರಶಸ್ತಿಯನ್ನ 2015ರಲ್ಲಿ ಭಾಜನರಾಗಿದ್ದಾರೆ. ಇದಲ್ಲದೆ ಇನ್ನೊಂದು ಬಹಳ ಪ್ರಾಮುಖ್ಯವಾದ ವಿಷಯ, ಇವತ್ತು ವಿಶ್ವ ಪುಸ್ತಕ ಮತ್ತು ಗ್ರಂಥ ದಿನ. ಈ ವಿಶ್ವ ಪುಸ್ತಕ ಮತ್ತು ಗ್ರಂಥ ದಿನದ ಸಂದರ್ಭದಲ್ಲಿ ಇವರು 8,000 ಪುಸ್ತಕಗಳನ್ನು ಸ್ವಂತವಾಗಿ ಸಂಗ್ರಹಿಸಿದ್ದಾರೆ ಅಂತ ಹೇಳಿಕೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಮನೆಯ ಗ್ರಂಥ ಭಂಡಾರವಾಗಿದೆ. ಸೊ ಅಂಥವರು ಇವತ್ತು ಬಸವ ಸಮಿತಿಗೆ ಆಗಮಿಸಿ ಶರಣ ಸಕಳೇಶ್ ಮಾದರ್ಸರ ಜೀವನ ಮತ್ತು ಅಭಿವ್ಯಕ್ತಿ ಕುರಿತು ಚಿಂತನೆ ಮಾಡಲಿದ್ದಾರೆ. ಅವರನ್ನ ಪುನಃ ಸ್ವಾಗತಿಸ್ತಾ ಇಲ್ಲಿ ನೆರೆದ ಎಲ್ಲ ಶರಣೆಯರನ್ನು ಹಾಗೂ ಫೇಸ್ಬುಕ್ ಮೂಲಕ ಮತ್ತು ಆನ್ಲೈನ್ ಮೂಲಕ ವೀಕ್ಷಿಸತಕ್ಕಂಥ ಎಲ್ಲರನ್ನೂ ಸಹಿತ ಸ್ವಾಗತ ಮಾಡ್ತಾ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೇನೆ. ಸರ್ವರಿಗೂ ಶರಣು ಶರಣಾರ್ಥಿ. ಈಗ ಡಾಕ್ಟರ್ ಶ್ರೀಧರ್ ಹೆಗಡೆ ಭದ್ರನ್. ಆತ್ಮೀಯ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿ. ಈ ದಿನ ಶರಣ
ಅಖಿಲ ಜ್ಞಾನಿ ಎಂದೇ ಸುಪ್ರಸಿದ್ಧನಾದ ಸಕಲೇಶ ಮಾದರಸ ಹಾಗೂ ಅವರ ಅಭಿವ್ಯಕ್ತಿಯ ಬಗ್ಗೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ನಾನು ನಿಮ್ಮೆದುರಿಗೆ ಬಂದು ನಿಂತಿದ್ದೇನೆ. ಶರಣ ಸಮುದಾಯದಲ್ಲಿ ಸಕಲೇಶ ಮಾದರಸ ಅತ್ಯಂತ ವಿಶಿಷ್ಟವಾದಂತಹ ವ್ಯಕ್ತಿತ್ವ. ಅವನೊಬ್ಬ ರಾಜರ್ಷಿ. ಅರಸುತನವನ್ನು ಅನುಭವಿಸಿದರೂ ಕೂಡ ನೀರೊಳಗಿನ ಕಮಲದ ಹಾಗೆ ಇದ್ದಂಥವನು. ಬಹಳ ಕುತೂಹಲದ ಸಂಗತಿ ಅಂತಂದರೆ, ಇವರ ಮನೆತನದ ಎಲ್ಲರೂ ವಿಶೇಷ ಜ್ಞಾನಿಗಳು. ಈತನ ತಂದೆ ಮಲ್ಲರಸ ಮರಾಠವಾಡದ ಈಗಿನ ನಾಂದೇಡ್ ಸಮೀಪದ ಕಲ್ಗುರ್ಕಿಯಲ್ಲಿ ಮಾಂಡಳಿಕ ರಾಜ್ಯಭಾರ ಮಾಡ್ತಾ ಇದ್ದ. ಒಂದು ಹಂತದಲ್ಲಿ ವೈರಾಗ್ಯ ಮೂಡಿ ತನ್ನ ಪಟ್ಟವನ್ನು ತ್ಯಜಿಸಿ ಶ್ರೀಶೈಲ ಪರ್ವತದ ಕಡೆಗೆ ಹೊರಟು ಹೋಗ್ತಾನೆ. ಜ್ಞಾನಿಯಾದ ಮಗ ಮಾದರಸ ಕೂಡ ಬಹಳ ಕಾಲ ಅಧಿಕಾರದಲ್ಲಿ ಉಳಿಯಲಿಕ್ಕೆ ಸಾಧ್ಯ ಆಗುವುದಿಲ್ಲ. ತನ್ನ ಮಗನಾದ ಮಾಯಿದೇವನಿಗೆ ರಾಜ್ಯಭಾರ ವಹಿಸಿ ಅವನು ಕೂಡ ದೇಶಾಂತರ ಹೋಗ್ಬಿಡ್ತಾನೆ. ತಂದೆ ಮಲ್ಲರಸನ ಸೇವೆಯಲ್ಲಿದ್ದು ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಅನ್ನುವುದೇ ಮಾದರಸ ರಾಜ್ಯತ್ಯಾಗವನ್ನು ಮಾಡುವ ಹಿಂದಿನ ಉದ್ದೇಶ ಆಗಿತ್ತು. ನನ್ನ ವಿದ್ಯಾಗುರುಗಳಾದ ಡಾಕ್ಟರ್ ವೀರಣ್ಣ ರಾಜೂರವರ ಮಾರ್ಗದರ್ಶನದಲ್ಲಿ ಒಂದು PhD ಮಹಾಪ್ರಬಂಧ ಡಾಕ್ಟರ್ FT ಹಳ್ಳಿಕೇರಿ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿ ಪ್ರಾಧ್ಯಾಪಕರು, ಅವರೊಂದು PhD ಮಹಾಪ್ರಬಂಧವನ್ನು ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿದರು. ಅದರ ಶೀರ್ಷಿಕೆ ಕೆರೆಯ ಪದ್ಮರಸ ಹಾಗೂ ಅವನ ವಂಶಜರು ಅಂತ. ಈ ಕೆರೆಯ ಪದ್ಮರಸನ ವಂಶಜರು ಯಾರು ಅಂತಂದರೆ, ಇದೇ ಮಲ್ಲರಸ, ಇದೇ ಮಾದರಸ, ಇದೇ ಮಾಯಿದೇವ. ಈ ಮಾಯಿದೇವನ ಮಗ ಕೆರೆಯ ಪದ್ಮರಸ. ಕೆರೆಯ ಪದ್ಮರಸನ ಮಗ ಕುಮಾರ ಪದ್ಮರಸ. ಕುಮಾರ ಪದ್ಮರಸನ ಮಗ ಪದ್ಮಣಾಂಕ. ಈ ಪದ್ಮಣಾಂಕ ಕವಿಯೇ ತನ್ನ ಮುತ್ತಾತ ಕೆರೆಯ ಪದ್ಮರಸನ ಚರಿತ್ರೆಯನ್ನು ಬರೆದಂಥವನು. ಆ ಮೂಲಕವಾಗಿ ಈ ಎಲ್ಲ ಶರಣರ ಚರಿತ್ರೆ ಒಂದು ಕಡೆಗೆ ನಮಗೆ ಲಭ್ಯ ಆಗಲಿಕ್ಕೆ ಸಾಧ್ಯ ಆಯಿತು. ಶರಣ ಪರಿಸರದ ಚಾರಿತ್ರಿಕ ಸಂಕಥನಗಳು ಬಹಳ ಕುತೂಹಲಕಾರಿಯಾದಂಥವು. ಯಾಕೆಂತಂದರೆ ವಚನಗಳು ಬಹುತೇಕವಾಗಿ ಶರಣರ ಆತ್ಮಕಥನಾತ್ಮಕ ಅಭಿವ್ಯಕ್ತಿಗಳು. ಅವರ ಬದುಕು ಏನಿದೆ ಅದೇ ಅವರ ವಚನಗಳಲ್ಲಿ ಅಭಿವ್ಯಕ್ತ ಆಗಿರುವಂಥದ್ದು. ಅದರ ಜೊತೆಗೆ ಇಂತಹ ಚಾರಿತ್ರಿಕ ಕೃತಿಗಳು ರಚನೆಯಾದಾಗ ಶರಣ ಪರಿಸರದ ಮೇಲೆ ವಿಶೇಷವಾದಂತಹ ಚಾರಿತ್ರಿಕ ಬೆಳಕು ಬೀಳಲಿಕ್ಕೆ ಸಾಧ್ಯ ಆಯಿತು. ಈ ಪದ್ಮಣಾಂಕನ ಕೆರೆಯ ಪದ್ಮರಸನ ಚರಿತ್ರೆ ಶರಣ ಸಮುದಾಯದ ಸಂದರ್ಭದಲ್ಲಿಯೇ ಬಹಳ ಮುಖ್ಯವಾದಂತಹ ಕೃತಿ. ಇವರೆಲ್ಲರೂ ಶರಣ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸಿದ ಧೀಮಂತರು. ಮಾದರಸನ ಆರಾಧ್ಯ ದೈವ ಸಕಲೇಶ್ವರ. ಹೀಗಾಗಿ ಅವನ ವಚನಗಳ ಅಂಕಿತವೂ ಕೂಡ ಸಕಲೇಶ ಅಥವಾ ಸಕಲೇಶ್ವರ ಅನ್ನುವಂಥದ್ದು. ತಂದೆ ಮಲ್ಲರಸನಾಗಲಿ ಮುಂದಿನವರಾದಂತಹ ಮಾಯಿದೇವ ಪದ್ಮರಸರಾಗಲಿ ವಚನಗಳನ್ನು ಬರೀಲಿಲ್ಲ. ಹೀಗಾಗಿ ಈ ಸಕಲೇಶ ಅನ್ನುವಂತಹ ವಿಶೇಷಣ ಏನಿದೆ ಅದು ಮಾದರಸನಿಗೆ ಮಾತ್ರ ಸೀಮಿತವಾದದ್ದು. ಅವನ ಮುಂದಿನ ತಲೆಮಾರಿನವರಿಗೆ, ಅದು ಮಲ್ಲರಸನಿಗಾಗಲಿ ಮಾಯಿದೇವನಿಗಾಗಲಿ ಕೆರೆಯ ಪದ್ಮರಸನಿಗಾಗಲಿ ಆ ಅಂಕಿತ ಮುಂದೆ ಬರಲಿಲ್ಲ. ಇಲ್ಲಿಯವರೆಗೆ ಮಾದರಸನ 134 ವಚನಗಳು ಸಂಶೋಧನೆಯ ಮೂಲಕವಾಗಿ ನಮಗೆ ಲಭಿಸಿದ್ದಾವೆ. ಅವನ ವಚನಗಳಲ್ಲಿ, ಮಾದರಸನ ವಚನಗಳಲ್ಲಿ ನನಗೆ ಬಹಳ ಮುಖ್ಯ ಆಗೋದು ಯಾಕೆ ಸಕಲೇಶ ಮಾದರಸ ಅಂತಂದರೆ, ಹಲವಾರು ಚಾರಿತ್ರಿಕ ಸಂಗತಿಗಳನ್ನು ಸಕಲೇಶ ಮಾದರಸನ ವಚನಗಳಿಂದಲೇ ನಾವು ಪಡ್ಕೊಳ್ತಾ ಹೋಗ್ತೇವೆ. ಮುಂದೆ ಕೆರೆಯ ಪದ್ಮರಸನ ಚರಿತ್ರೆ ಕುಮಾರ ಪದ್ಮರಸನಿಂದ ಬರೆಯಲ್ಪಟ್ಟಾಗ
ಅದು ಇನ್ನೂ ಹೆಚ್ಚು ಸ್ಫುಟವಾಗ್ತದೆ. ವೈರಾಗ್ಯಪರನಾಗಿ ಮಾದರಸ ಅರಸೊತ್ತಿಗೆಯನ್ನು ಬಿಟ್ಟು ಶ್ರೀಶೈಲ ಮಾರ್ಗದಲ್ಲಿ ಅಂಬೆ ಅನ್ನುವಂಥ ಒಂದು ಊರಿಗೆ ಬರ್ತಾನಂತೆ. ಅದೇ ಇವತ್ತಿನ ಅಂಬಾಜೋಗೈ ಆಗಿರಬೇಕು ಅಂತ ಸಂಶೋಧಕರು ಊಹಿಸಿದ್ದಾರೆ. ಆ ಅಂಬೆಯ ಜನ ತಮ್ಮ ಭಕ್ತಿ ವಿಶೇಷದಿಂದ ಮಾದರಸನನ್ನು ತಮ್ಮಲ್ಲಿಯೇ ನಿಲ್ಲಿಸಿಕೊಳ್ತಾರೆ. ಮಹಾನುಭಾವ ತಮ್ಮ ಊರಿಗೆ ಬಂದಿದ್ದಾನೆ ಅನ್ನುವ ಕಾರಣಕ್ಕೆ. ದೇಶ ದೇಶಾಂತರವ ತಿರುಗಿ ತೊಳಲಿ ಬಳಲಿ ಕೆಲರ ಹಳಿದು ಕೆಲರ ಹೊಗಳಿ ವೃಥಾ ಹೋಯಿತೆನ್ನ ಸಂಸಾರ ಅನ್ನುವಂತಹ ವಚನ ಮಾದರಸಂದು. ಆಸೆಯನ್ನ ಕಳೆದುಕೊಳ್ಳದೆ ದೇಶ ತಿರುಗಿದರೆ ಏನು ಉಪಯೋಗ ಅನ್ನೋದು ಮಾದರಸ ಕೇಳುವ ಬಹಳ ಮಹತ್ವದ ಪ್ರಶ್ನೆ ಈ ವಚನದಲ್ಲಿ. ಅಂಬೆಯಲ್ಲಿ ಮಾದರಸ ಸಕಲೇಶ ಮಾದರಸ ನೆಲೆ ನಿಂತಾಗ ಅಲ್ಲಿ ತನ್ನ ವೈಣಿಕ ಕಲೆ, ತನ್ನ ವೀಣಾವಾದನದ ಕಲೆ ಮತ್ತು ಗಾಯನದ ಪ್ರತಿಭೆಯಿಂದ ಅಲ್ಲಿಯ ಜನರ ಮನಸ್ಸನ್ನು ಅವನು ಸೂರೆಗೊಂಡಿದ್ದ ಅಂತ ಬರ್ತದೆ. ಶರಣ ಪರಿಸರದಲ್ಲಿ ಇವತ್ತಿಗೂ ನಾವು ಕೇಳ್ಕೊಳ್ಳುವಂತಹ ಒಂದು ಪ್ರಶ್ನೆ, ವಚನಗಳನ್ನು ಹಾಡ್ತಿದ್ರೇನು ಅನ್ನುವಂಥದ್ದು. ಇದರಲ್ಲಿ ಎರಡು ವಾದ ಇದೆ. ವಚನಗಳನ್ನು ಹಾಡುವುದು ತೀರಾ ಇತ್ತೀಚಿನ ಒಂದು ಕ್ರಮ ಅನ್ನೋದು ಒಂದು ವಾದ. ಇನ್ನೊಂದು, ಇಲ್ಲ ಬಸವಣ್ಣನವರ ವಚನಗಳಲ್ಲೇ ವಚನಗಳನ್ನು ಹಾಡ್ತಿದ್ರು ಅನ್ನೋದಕ್ಕೆ ತಾಳಮಾನ ಸರಿಸಮನರಿಯೇ, ಓಜೆ ಬಜಾವಣೆ ಲೆಕ್ಕವನರಿಯೇ, ಗಣಗಳನ್ನರಿಯೇ, ಕೂಡಲ ಸಂಗಮ ದೇವ ನಿನಗೆ ಬೇಕಾಗಿ ನಾನು ಒಲಿದಂತೆ ಹಾಡುವೆನಯ್ಯ ಅನ್ನುವಂಥ ಮಾತು. ಅಂದರೆ ಈ ಹಾಡುವಿಕೆ ಅನ್ನುವಂತಹದ್ದು ವಚನಕಾರರಿಗೆ ಸಿದ್ಧಿಸಿದ್ದ ಒಂದು ವಿಶೇಷವಾದಂತಹ ಅಭಿವ್ಯಕ್ತಿ ಕ್ರಮ ಆಗಿದ್ದಿರಬೇಕು ಅನ್ನುವಂಥದ್ದು. ಹೀಗೆ ಮಾದರಸ ಕೂಡ ಗಾಯಕ ಆಗಿದ್ದ, ವೀಣಾವಾದಕ ಆಗಿದ್ದ. ಉರದಲೊತ್ತಿ ಬಾರಿಸು ಎನ್ನ ತಲೆಯ ಸೋರೆಯ ಮಾಡಯ್ಯ, ಎನ್ನ ನರವ ತಂತಿಯ ಮಾಡಯ್ಯ, ಎನ್ನ ದೇಹವ ದಂಡಿಗೆಯ ಮಾಡಯ್ಯ. ಉರದಲೊತ್ತಿ ಬಾರಿಸು ಕೂಡಲ ಸಂಗಮ ದೇವ ಅನ್ನುವಂಥ ದೇಹವನ್ನೇ ಒಂದು ದೇವವೀಣೆಯನ್ನಾಗಿಸುವಂತಹ ಕೌತುಕವನ್ನು ಬಸವಣ್ಣ ತನ್ನೊಂದು ವಚನದಲ್ಲಿ ಹೇಳ್ತಾನೆ. ಹೀಗೆ ವೀಣೆಯ ವಾದನ ಮತ್ತು ಗಾಯನ ಇವೆರಡೂ ಸಕಲೇಶ ಮಾದರಸನಿಗೆ ಸಿದ್ಧಿಸಿದ್ದಂತಹ ಕಲೆಗಾರಿಕೆ. ಅಂಬೆಯ ಜನರಿಗೆ ಅವನು ಆ ಮೂಲಕವಾಗಿ ಮನಸ್ಸಂತೋಷವನ್ನು ಉಂಟು ಮಾಡುತ್ತಿದ್ದ ಸಕಲೇಶ ಮಾದರಸ. ಅವನ ವಚನಗಳಲ್ಲಿ ಕೂಡ ಇದು ಪದೇ ಪದೇ ಪ್ರಸ್ತಾಪಕ್ಕೆ ಬರುವಂತಹದ್ದು. ಸಕಳೇಶ್ವರ ದೇವ ಶರಣೆಂದು ವೀಣಾವಾದ್ಯವ ಬಾರಿಸುತ್ತ ಆಡಿ ಹಾಡುವ ಸುಖವು ಎನಗೆಂದಪ್ಪುದೋ, ವೀಣೆಯ ಬಾರಿಸಿ ಸಕಳೇಶ್ವರಂಗೊಂದು ಗೀತವ ಹಾಡೆನೆ ಅಂತ ಅವನು ಪದೇ ಪದೇ ಹಾಡುವ ಮತ್ತು ವೀಣೆ ಬಾಜಿಸುವ ಕುರಿತಾಗಿ ಮಾತಾಡ್ತಾ ಹೋಗಿದ್ದಾನೆ. ರಾಜತ್ವದ ಶ್ರೀಮಂತಿಕೆಯನ್ನ ಬಿಟ್ಟು ಬಂದಿದ್ರೂ ಕೂಡ ಮಾದರಸನ ರಾಜವೈಭವದ ಇಷ್ಟಲಿಂಗದ ಪೂಜೆಗೆ ಚ್ಯುತಿ ಬಂದಿರಲಿಲ್ಲ ಅಂತ. ಶರಣ ಸಂಸ್ಕೃತಿಯ ಬಹಳ ದೊಡ್ಡ ಬಹಳ ಮುಖ್ಯವಾದಂತಹ ಉಪಕ್ರಮ ಏನಿತ್ತು ಇಷ್ಟಲಿಂಗ ಪೂಜಾ, ಅದನ್ನು ಮಾಡಿಕೊಳ್ಳಿಕ್ಕೆ ಅವನಿಗೆ ಯಾವುದೇ ರೀತಿಯ ಸಮಸ್ಯೆ ಉಂಟಾಗಲಿಲ್ಲ. ಅವನು ಏನು ಆ ಊರಿನಲ್ಲಿ ನೆಲೆ ನಿಂತಿದ್ದ ಅಂಬೆ ಅನ್ನುವಂಥ ಊರಿನಲ್ಲಿ ಅಲ್ಲಿಯ ಜನ ಅವನಿಗೆ ಇಷ್ಟಲಿಂಗ ಪೂಜೆಗೆ ಅಗತ್ಯವಾದ ಎಲ್ಲ ದ್ರವ್ಯಗಳನ್ನು ಪೂರೈಕೆ ಮಾಡ್ತಿದ್ರು. ನಿಚ್ಚ 12 ಹೊನ್ನುಗಳು, ಅವನು ಹೇಳ್ತಾನೆ ತನ್ನ ವಚನದಲ್ಲಿ, ನಿಚ್ಚ 12 ಹೊನ್ನುಗಳು ಅವನಿಗೆ ಇಷ್ಟಲಿಂಗ ಪೂಜೆಗೆ ಅಗತ್ಯವನ್ನು ಪೂರೈಸಿಕೊಳ್ಳಿಕ್ಕೆ ಲಭ್ಯ ಆಗ್ತಿದ್ವು. ಅಂಬಾನಗರದ ಭಕ್ತರು ಪಾಳಿ ಮೇಲೆ ಅದನ್ನು ಪೂರೈಸ್ತಿದ್ರು. ಒಂದು ದಿವಸ ಆ ಪಾಳಿ ಒಬ್ಬ ಬಡವನಿಗೆ ಬಂತಂತೆ. ಒಬ್ಬ ತುಂಬ ತೀರಾ ಬಡವನಿಗೆ ಆ ಪಾಳಿ ಬಂತು. ಅವನಿಗೆ ಅಹಂಕಾರ, ಒಲ್ಲೆ ಅನ್ಲಿಕ್ಕೆ ಆಗೋದಿಲ್ಲ, ನೆರವೇರಿಸಲಿಕ್ಕೆ ಸಾಮರ್ಥ್ಯ ಇಲ್ಲ. ಕೊಡಬೇಕು 12 ಹೊನ್ನನ್ನ ಅಂದರೆ ಕೊಡುವ ಸಾಮರ್ಥ್ಯ ಇಲ್ಲ, ಆಗುವುದಿಲ್ಲ ಅಂತಂದ್ರೆ ಅವನ ಅಹಂಕಾರಕ್ಕೆ ಪೆಟ್ಟು. ಹೇಗೆ ಪೂರೈಸಿದ್ನೋ ಗೊತ್ತಿಲ್ಲ. ಆದರೆ ಸಕಲೇಶ ಮಾದರಸ ಇಷ್ಟಲಿಂಗವನ್ನು ಪೂಜಿಸಿಕೊಳ್ಳುವಾಗ ಕಾಲಿಗೆ ಕೋಳ ಹಾಕಿದ ಕನ್ಯೆಯರು ಇದ್ದಂತಹ ದೃಶ್ಯ ಕಂಡು ಬಂತಂತೆ. ವಿಚಾರಿಸಿದಾಗ ಸತ್ಯ ಗೊತ್ತಾಗಿ ಮಾದರಸ ಬಹಳ ಪಶ್ಚಾತ್ತಾಪ ಪಟ್ಟ ಅಂತ ಬರ್ತದೆ. ಆ ಸಂದರ್ಭದಲ್ಲಿ ಮೂಡಿದ ವಚನವಾಗಿರಬಹುದು
ಇದು ಸರ್ವಸಂಗ ಪರಿತ್ಯಾಗವ ಮಾಡಿ ಲಿಂಗಗೂಡಾಗಿ ತನು ಪರಿಣಾಮವನೈದಿ ಪೆರತ ನರಿಯದೇ ಹೋದೆ. ಪೆರತ ನರಿಯದೇ ಹೋದೆ. ಎಲ್ಲಿಂದ ಬಂತು? ಯಾಕೆ ಬೇಕು? ಇಷ್ಟಲಿಂಗದ ಪೂಜೆಗೆ ದ್ರವ್ಯದ ಅಗತ್ಯ ಏನು ಅನ್ನುವಂತಹ ಬಹಳ ಮಾರ್ಮಿಕವಾದ ಪ್ರಶ್ನೆಯನ್ನ ಸ್ವತಃ ಮಾದರಸ ಕೇಳ್ಕೊಳ್ತಾನೆ. ಆಗ ಅವನಿಗೆ ಬೇಸರಾಗಿ ಅಂಬೆಯಿಂದ ಹೊರಟು ಬಿಡ್ತಾನೆ. ಶ್ರೀಶೈಲಕ್ಕೆ ಹೋಗ್ತಾನೆ. ತಂದೆಯನ್ನು ಹುಡ್ಕೊಂಡು ಹೋಗುವ ಉದ್ದೇಶ ಅವನಿಗೆ ಮೂಲದಲ್ಲಿದ್ದಂಥದ್ದು. ಅಲ್ಲಿ ಬಹಳ ಕಷ್ಟಪಟ್ಟು ಹುಡುಕಾಡಿ ಶ್ರೀಶೈಲದಲ್ಲಿ ತನ್ನ ತಂದೆ ಮತ್ತು ಗುರುಸ್ವರೂಪನವಾಗಿದ್ದಂತಹ ಮಲ್ಲರಸನನ್ನ ಕಂಡುಹಿಡಿತಾನೆ. ಊರೊಳಗಿರ್ದರೆ ನರರ ಹಂಗು, ಕಾಡೊಳಗಿರ್ದರೆ ತರುಗಳ ಹಂಗು ಅಂತ ಅವನಿಗೆ ಅನಿಸ್ತದೆ. ಆದರೂ ಉಪಾಯ ಇಲ್ಲ. ಆರುವನಲ್ಲೆಂದು ಅರಣ್ಯಕ್ಕೆ ಬಂದಾಗಿದೆ. ಕೊನೆಗೆ ಮಲ್ಲರಸ ಶ್ರೀಶೈಲದಲ್ಲಿ ದರ್ಶನ ಕೊಡ್ತಾರೆ ಮಾದರಸರಿಗೆ. ನನಗೆ ಸನ್ಯಾಸ ಸ್ವೀಕರಿಸಬೇಕನ್ನುವಂತಹ ವಾಂಛೆಯಾಗಿದೆ ಅಂತ ಪೂರ್ವಾಶ್ರಮದ ತಂದೆ ಮಲ್ಲರಸರಲ್ಲಿ ಮಾದರಸ ನಿವೇದಿಸಿಕೊಳ್ತಾನೆ. ಮಲ್ಲರಸನಿಗೆ ಮಗನನ್ನು ಪರೀಕ್ಷಿಸುವ ಹಂಬಲ. ಇವನು ಅಪಕ್ವ ಮನಸ್ಥಿತಿಯ ವ್ಯಕ್ತಿ. ಮನಸ್ಸಿನ ಚಾಂಚಲ್ಯ ಇನ್ನೂ ಕಳೆದಿಲ್ಲ ಇವನಿಗೆ. ಕೆಲ ದಿವಸಗಳಾದರೂ ಕಾಯಪ್ಪ ಅಂತಂದರೆ ಮಾದರಸ ಸಿದ್ಧ ಇಲ್ಲ. ಇಲ್ಲ, ನನಗೆ ದೀಕ್ಷೆ ಕೊಡು, ನಾನು ವೈರಾಗ್ಯ ಪಡೆಯಬೇಕು, ಸಾಧನೆ ಮಾಡಬೇಕು, ಅನುಷ್ಠಾನ ಮಾಡು ಅಂತ ಹೇಳಿ ಒಂದು ಮರದ ನೆರಳಿಗೆ ಮಲ್ಲರಸ ಮಾದರಸರನ್ನ ಕೂಡಿಸ್ತಾನೆ. ಇದೇ ಮರದ ಕೆಳಗೆ ಕೂತ್ರಿ ನಾನು ಅನುಷ್ಠಾನ ಮಾಡುವಂತ ತೋರಿಸಿ ಮಲ್ಲರಸ ಹೊರಟು ಬಿಡ್ತಾನೆ. ದೃಢ ಮನಸ್ಸಿನಿಂದ 2 ದಿನ ಸಾಧನೆ ತಪಸ್ಸನ್ನ ಮಾದರಸ ಮಾಡಿದ ಅಂತ. 3ನೇ ದಿವಸ ಒಂದು ಘಟನೆ ನಡೀತದಲ್ಲಿ. ಯಾವ ಮರದ ಕೆಳಗೆ ಮಾದರಸ ಕೂತು ತಪಸ್ಸು ಮಾಡ್ತಾ ಇದ್ದಾನೋ, ಧ್ಯಾನಸ್ಥನಾಗಿದ್ದಾನೋ, ಅದೇ ಮರದ ಕೊಂಬೆಗಳನ್ನು ಒಬ್ಬ ಕುರಿಗಾಹಿ ಕತ್ತರಿಸ್ತಾ ಇದ್ದಾನೆ, ಕಡಿಲಿಕ್ಕೆ ಶುರು ಮಾಡಿದ್ದಾನೆ. ಇವನಿಗೆ ಸಿಟ್ಟು ಬಂದೋಯ್ತು. ಮಾದರಸ ಅತಿಯಾಗಿ ಕೆರಳಿಬಿಟ್ಟ. ಎಲೆ ಕಾಡು ಮನುಷ್ಯ, ನಿನ್ನ ಆಡುಗಳಿಗೆ ಈ ಗಿಡದ ತೊಪ್ಪಲಲ್ಲದೆ ಬೇರೆ ಗಿಡಗಳ ತೊಪ್ಪಲು ಸೇರದೇನು ಅಂತ ಪ್ರಶ್ನೆ ಕೇಳ್ತಾನೆ. ಆ ಕುರುಬ ಬಹಳ ಶಾಂತವಾದ ಮನಸ್ಸಿನಿಂದನೇ ಉತ್ತರ ಕೊಡ್ತಾನೆ. ಹೇಲೆ ತಪಸ್ವಿಯೇ, ನಿನಗೆ ಆಡು ಕುರಿ ಮೇಯುವ ಜಾಗದಲ್ಲಲ್ಲದೆ ದಟ್ಟಾರಣ್ಯದಲ್ಲಿ ದೇವನೊಲಿಯನೇನು? ಈ ಕುತರ್ಕಕ್ಕೆ ಮಾದರಸ ಸಿಟ್ಟಿಗೆದ್ದು ಬಿಡ್ತಾನೆ. ಆ ಕುರುಬನನ್ನ ಹಿಗ್ಗಾಮುಗ್ಗ ಥಳಿಸಿಬಿಡ್ತಾನೆ, ಬಡಿದು ಬಿಡ್ತಾನೆ. ಆಮೇಲೆ ಗೊತ್ತಾಗ್ತದೆ ಆ ಕುರುಬನ ವೇಷದಲ್ಲಿರುವ ವ್ಯಕ್ತಿ ಮತ್ಯಾರು ಅಲ್ಲ, ಅಪ್ಪ ಮಲ್ಲರಸ. ಮಗನನ್ನ ಪರೀಕ್ಷಿಸುವ ಸಲುವಾಗಿ, ಇವನು ಎಷ್ಟರ ಮಟ್ಟಿಗೆ ಬೆಂದಿದ್ದಾನೆ ಅಂತ ನೋಡುವ ಸಲುವಾಗಿ ಮಾರುವೇಷದಿಂದ ಬಂದು ತಪ್ಪಲ ಕಡಿತಾ ಇದ್ದಂಥವನು ತಂದೆ ಮಲ್ಲರಸ. ಮಗನ ಸಮತಾಗುಣ, ಸ್ಥೈರ್ಯ ಇವುಗಳನ್ನು ಪರೀಕ್ಷಿಸಲಿಕ್ಕೆ ಬಂದಿರ್ತಾನೆ. ಈಗ ಮಾದರಸನಿಗೆ ತನ್ನನ್ನು ತಾನು ಹೊಡ್ಕೊಳ್ಳೋದು ಒಂದ ಬಾಕಿ ಉಳಿತದೆ. ಈ ಸಂದರ್ಭದಲ್ಲಿ ಮೂಡಿದ ವಚನಗಳಾಗಿರಬೇಕು. ಅಡವಿಗೆ ಹೋಗಿ ಏವೆನು ಮನದ ರಜತಮ ಬಿಡದು, ಆಡ ಕಾವವನ ದೂರಿ ಗಿಡ ಕಡಿವವನ ಬಡಿದೆ. ಆಡ ಕಾವವನ ದೂರಿ ಗಿಡ ಕಡಿವವನ ಬಡಿದೆ, ಆಶ್ರಮವ ಕೆಡಿಸಿತ್ತಲ್ಲ ಸಕಲೇಶ್ವರ, ನಿನ್ನ ಮಾಯೆ ಎತ್ತ ಹೋದಡೂ ಬೆನ್ನು ಬಿಡದು. ಈ ವಚನ ಸಮತೆಯಿಲ್ಲದ ಮಾಟವೆಂಬುದು ಬಿತ್ತಿದ ಕೆಯ್ಯ ಕಸುವುಕೊಂಡಂತೆ, ಸಮತೆಯಿಲ್ಲದ ಶೀಲವೆಂಬುದು ಒಟ್ಟಿದರಳಿಯ ಉರಿಕೊಂಡಂತೆ. ಏನು ಅದ್ಭುತವಾದಂತಹ ಮಾತ್ರಿ. ಸಮತೆಯಿಲ್ಲದ ಶೀಲವೆಂಬುದು ಒಟ್ಟಿದ ಅರಳಿಯ ಉರಿ ಕೊಂಬಂತೆ. ಏನದರಿ ವ್ಯಕ್ತಿತ್ವಕ್ಕೆ ಬೆಲೆ? ಸಮತೆಯಿಲ್ಲದ ಶೀಲ. ಎಂಥ ಮೌಲಿಕವಾದಂತಹ
ಮಾತುಗಳನ್ನು ಮಾದರಸನ ವಚನಗಳಿಂದ, ಯಾಕೆಂತಂದ್ರೆ ಅವೆಲ್ಲವೂ ಅನುಭವದ ಮೂಲಕವಾಗಿ ಬಂದಂಥವು, ಆತ್ಮಕಥನಾತ್ಮಕವಾದಂಥವು. ಹೀಗಾಗಿ ಆ ಮಾತುಗಳಿಗೆ ಬಹಳ ಮಹತ್ವ ಪ್ರಾಪ್ತಿಯಾಗ್ತದೆ. ಸಕಲೇಶ ಮಾದರಸ ಮುಂದೆ ಅಲ್ಲಿಂದ ಕಲ್ಯಾಣಕ್ಕೆ ಬರ್ತಾನೆ. ತಂದೆ ಮಲ್ಲರಸನ ಮಾರ್ಗದರ್ಶನ, ಹೋಗು ನೀನು ಕಲ್ಯಾಣಕ್ಕೆ ಹೋಗು, ಅಲ್ಲಿ ಶರಣ ಸಮುದಾಯದಲ್ಲಿ ಬೆಂದು ಪಕ್ವವಾಗಿ ಬಾ, ಆಮೇಲೆ ನೀನು ಬಂದು ನನ್ನನ್ನು ಶ್ರೀಶೈಲದಲ್ಲಿ ಕಾಣು ಅನ್ನುವ ಅಪ್ಪಣೆ. ಕಲ್ಯಾಣಕ್ಕೆ ಬರ್ತಾನೆ ಶರಣ ಮಾದರಸ. ಅಲ್ಲಿ ಅವನ ವಚನಗಳಲ್ಲಿ ಜೇಡರದಾಸ್ಯಮಯ್ಯನ ಉಲ್ಲೇಖ ಇದೆ, ಬಸವಣ್ಣನ ಉಲ್ಲೇಖ ಇದೆ, ಅಲ್ಲಮಪ್ರಭುಗಳ ಉಲ್ಲೇಖ ಇದೆ, ಕೊನೆಗೆ ಚನ್ನಬಸವಣ್ಣನ ಉಲ್ಲೇಖನೂ ಬರುವುದರಿಂದ ಚಾರಿತ್ರಿಕವಾಗಿ ಬಹುಶಃ ಕಲ್ಯಾಣದ ಕೊನೆಯ ಕಾಲಘಟ್ಟದಲ್ಲಿ ಸಕಲೇಶ ಮಾದರಸ ಕಲ್ಯಾಣಕ್ಕೆ ಹೋಗಿರಬೇಕು ಅಂತ ನಾವು ಊಹಿಸ್ಕೊಳ್ಬೋದು. ಸಕಲೇಶ ಮಾದರಸ ತಾನು ಬರೆದ ವಚನಗಳಲ್ಲಿ ಅನೇಕ ಹೊಸ ವಿಚಾರಗಳನ್ನು ಅಭಿವ್ಯಕ್ತ ಮಾಡಿದ್ದಾನೆ. ವಿಚಾರಗಳಿಂದ ಸಹಾಯಿಗಳಿಲ್ಲ, ವಿಚಾರಕ್ಕಿಂತ ಅನ್ಯವಾದಂತಹ ಶಕ್ತಿ ಯಾವುದೂ ಅಲ್ಲ ಅನ್ನೋದು ಸಕಲೇಶ ಮಾದರಸನ ನಿಖರವಾದ ಪ್ರತಿಪಾದನೆ. ಅದು ಅವನ ಮೂಲ ಚಿಂತನೆ. ಗುರು ಪ್ರಸಾದವ ಕೊಂಬರೆ ನಾಚುವ ಮನ, ಸೂಳೆಯ ಭೊಜಗನ ಎಂಜಲ ತಿಂಬರೆ ನಾಚದು ಮನ ಎಂಬುದು ಬಹಳ ಅದ್ಭುತವಾದ ಸಾಮಾಜಿಕ ವಿಡಂಬನೆ ಸಕಲೇಶ ಮಾದರಸ ಮಾಡಿರುವಂಥದ್ದು. ಬಾಹ್ಯಾಚರಣೆಗಿಂತ ತರ್ಕಶುದ್ಧವಾದ ಅಂತರ್ಶುದ್ಧಿ ಮಹತ್ವದ್ದು. ಇದು ಸಕಲೇಶ ಮಾದರಸನ ಅನುಭವಾಮೃತದ ಮೂಲ ಸೆಲೆ. ಬಸವಣ್ಣನನ್ನು ಬಲವಾಗಿ ನಂಬಿದ್ದ ವ್ಯಕ್ತಿ ಸಕಲೇಶ ಮಾದರಸ. ಅವನ ಬಸವಣ್ಣನ ಜೊತೆಗೆ ಕಲ್ಯಾಣದಿಂದ ಕೂಡಲ ಸಂಗಮಕ್ಕೆ ನಿರ್ಗಮಿಸಿದ ಅಂತ ಕೂಡ ಹೇಳ್ತಾರೆ. ಕೊನೆಗೆ ಅಂತಿಮ ಇಚ್ಛೆಯ ಹಾಗೆ ಕೂಡಲ ಸಂಗಮದಿಂದ ಅಪ್ಪನ ಅಪ್ಪಣೆಯ ಪ್ರಕಾರ ಶ್ರೀಶೈಲಕ್ಕೆ ಹೋಗಿ ಅಲ್ಲಿ ಬಯಲಾದ ಅನ್ನೋದು ಸಕಲೇಶ ಮಾದರಸನ ಬದುಕಿಗೆ ಸಂಬಂಧಪಟ್ಟ ಹಾಗೆ ಹಲವು ಮೂಲಗಳಿಂದ ಸಂಗ್ರಹಿಸಬಹುದಾದ ಸಂಗತಿ. ಇವಿಷ್ಟು ಅವನ ಬದುಕಿನ ಬಗ್ಗೆ. ಯಾಕೆಂತಂದರೆ ಉಳಿದ ಅನೇಕ ಶರಣರ ಬಗ್ಗೆ ಇಷ್ಟು ವಿಷಯಗಳು ನಮಗೆ ಸಿಗುವುದಿಲ್ಲ. ಆದರೆ ಇಷ್ಟು ವಿಷಯ ಸಕಲೇಶ ಮಾದರಸರ ಬದುಕಿನ ಬಗ್ಗೆ ನಮಗೆ ಸಿಗ್ತದೆ. 134 ವಚನಗಳು, ಒಂದೊಂದೂ ಮುತ್ತು. ಪ್ರತಿಯೊಂದು ವಚನದ ಬಗ್ಗೆನೂ ನಾವು ಚರ್ಚೆ ಮಾಡಬಹುದು, ಪ್ರತಿಯೊಂದು ವಚನವನ್ನು ಎತ್ಕೊಂಡು ನಾವು ನಿಷ್ಕರ್ಷೆ ಮಾಡಬಹುದು. ಕೆಲವು ವಚನಗಳನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸಲಿಕ್ಕೆ ಇಚ್ಛಿಸ್ತೇನೆ. ಒಂದು ವಚನ, ಅದು ಬೇಕು ಇದು ಬೇಕು ಎಂಬ ಎದೆಗುದಿಹತನ ಬೇಡ, ಹೊದುಳಿಗನಾಗಿದ್ದರೆ ಸಾಕು, ಪಡಿ ಪದಾರ್ಥ ತನ್ನಿದ್ದೆಡೆಗೆ ಬಹುದು, ನಿಧಿ ನಿಕ್ಷೇಪ ತನ್ನಿದ್ದೆಡೆಗೆ ಬಹುದು, ಸಕಲೇಶ್ವರ ದೇವನು ಹೃದಯ ಶುದ್ಧನಾಗಿ ಶರಣೆಂದರೆ ನಿಜ ಪದವಿಯ ನೀವನು. ಅದು ಬೇಕು ಇದು ಬೇಕು ಎಂಬ ಎದೆಗುದಿಹತನ ಬೇಡ. ಈ ಬೇಕು ಮತ್ತು ಬೇಡ ಇವೆರಡರ ಮಧ್ಯೆ ಬದುಕು. ಮನುಷ್ಯನ ಬದುಕು ನಿಂತಿರುವುದೇ ಇವೆರಡರ ಮಧ್ಯೆ. ಒಂದು ಕಡೆಗೆ ಬೇಕು ಬೇಕು, ಇನ್ನೂ ಬೇಕು ಮತ್ತು ಬೇಕು, ಇನ್ನೊಂದು ಕಡೆಗೆ ಬೇಡ ಬೇಡ, ಯಾವುದು ಬೇಡ. ಜೇಡರದಾಸ್ಯಮಯ್ಯ ತನ್ನ ಒಂದು ವಚನದಲ್ಲಿ ಹೇಳ್ತಾನೆ, ಕರಿಯ ನಿತ್ತಡೆ ಒಲ್ಲೆ, ಸಿರಿಯ ನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವ ನಿತ್ತಡೆ ಒಲ್ಲೆ ಒಲ್ಲೆ. ಯಪ್ಪ ನಿನಗೆ ಬೇಕಾದದ್ದರ ಏನು? ಈ ಬೇಡ ಅನ್ನುವಂತಹ ಮನಸ್ಥಿತಿ ಅದಲ್ಲ, ಈ ಒಲ್ಲೆ ಅನ್ನುವಂತಹ ಮನಸ್ಥಿತಿ ಇದೆಯಲ್ಲ, ಇದು ಬಹುಶಃ ಶರಣರಿಗೆ ಮಾತ್ರ ಸಾಧ್ಯವಾಗುವಂತಹ ದಿವ್ಯವಾದಂತಹ ಸಾಮರ್ಥ್ಯ. ನಾವೆಲ್ಲ ಲೌಕಿಕರು, ನಮಗೆ ಇನ್ನೂ ಬೇಕು ಮತ್ತೂ ಬೇಕು, ಬೇಕು ಬೇಕುಗಳ ಮಧ್ಯೆಯೇ ನಮ್ಮ ಬದುಕು. ಯಾವಾಗ ಮನುಷ್ಯ ಬೇಡ ಅನ್ನೋದನ್ನು ಕಲಿತಾನಲ್ಲ, ಆವಾಗ ಸಿದ್ಧಿಯ ಸೆಲೆ ಹೊಡಿಲಿಕ್ಕೆ ಪ್ರಾರಂಭ ಆಗ್ತದೆ. ಇದು ಶರಣರ ವಾಣಿ. ಬೇಕು ಅನ್ನೋದು ಕಾಯಗುಣ, ಬೇಡ ಅನ್ನೋದು ವೈರಾಗ್ಯ. ಎಲ್ಲಿ ಬೇಕು ಇರ್ತದೋ ಅಲ್ಲಿ ಬೇಡ ಅನ್ನೋದಿರಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿ ಬೇಡ ಅನ್ನೋದಿರ್ತದೋ ಅಲ್ಲಿ ಸಂಸಾರದ ಜಂಜಡ ಇಲ್ಲ. ಏನು ಬೇಡ ಅಂತ ಹೇಳ್ಬೇಕಾಗಿದ್ರೆ, ಹೆಣ್ಣು ಬೇಡ ಅನ್ಬೇಕಾ, ಕೀರ್ತಿ ಬೇಡ ಅನ್ಬೇಕಾ, ಸಂಪತ್ತು ಬೇಡ ಅನ್ಬೇಕಾ, ಲಾಭ ಬೇಡ ಅನ್ಬೇಕಾ? ಅಷ್ಟೇ ಅಲ್ಲ,
ಶುದ್ಧಿಯಾಗಿರಬೇಕು, ಹದುಳಿಗನಾಗಿದ್ದರೆ ಸಾಕು. ಏನು ಹದುಳವಾಗಿರುವುದು ಅಂತಂದರೆ ಹದುಳಿಗನಾಗಿರುವುದು. ಈಗಾಗಲೇ ಬಸವಣ್ಣ ಒಂದು ಶುದ್ಧೀಕರಣದ ಪ್ರಕ್ರಿಯೆಯ ಚೆಕ್ಲಿಸ್ಟ್ ಕೊಟ್ಟುಬಿಟ್ಟಿದ್ದ ನಮಗೆ. ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ, ಇವೆರಡೂ ಇರಬೇಕು. ಹೇಗ್ರಿ ಇವೆರಡು ಶುದ್ಧಿಗಳನ್ನು ಸಾಧಿಸುವುದು ಹೇಗೆ? ತಲೆ ಕೆಡಿಸ್ಕೊಳ್ಬೇಡಿ, ಪೂರ್ತಿ ವಿವರ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ. ಏನು ಬೇಡ? ಯಾವುದು ಬೇಡ? ಈ ಬೇಡ ಅನ್ನುವಂಥದ್ದು ಆರಾಧನೆ, ಮುಖಸ್ತುತಿಗಳನ್ನು ಬೇಡ ಅನ್ನೋದು, ಒಲ್ಲೆ ಅನ್ನೋದು, ಅದು ನಿಜವಾದ ವಿರಕ್ತಿತನ. ಹಾಗಾದರೆ ಮುಕ್ತಿ ಬೇಕು, ಮೋಕ್ಷ ಬೇಕು ಅಂತ, ಸಾಯುಜ್ಯ ಬೇಕು ಅಂತ ಎಂತೀರಲ್ಲ, ಅದಕ್ಕೆ ಯಾಕೆ? ಅದು ಸ್ವಾರ್ಥ ಅಲ್ಲೇನು? ಅದನ್ನು ಮಾತ್ರ ಯಾಕೆ ಬೇಕು 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 ಅಂತೀರಿ? ಇದೊಂದು ಬಹಳ ಮೂಲಭೂತವಾದಂತಹ ಪ್ರಶ್ನೆ ಶರಣ ಪರಿಸರದಲ್ಲಿ ಚರ್ಚೆಗೆ ಬರ್ತದೆ. ಸದಾಕಾಲ ಮುಕ್ತಿಯ ಚಿಂತನೆಯಲ್ಲಿರುವುದೂ ಕೂಡ ಒಂದು ರೀತಿಯ ಸ್ವಾರ್ಥ. ಸಂಸಾರದ ನೆರೆಹೊರೆಯೇ ಅದು ಕೂಡ. ಏನೇ ಆಗಲಿ, ಸಹಜವಾಗಿ ಬಂದದ್ದು, ಪ್ರಸಾದವಾಗಿ ಬಂದದ್ದು ಬೇಕು. ದುರಾಸೆಯಾಗಿ, ಲೋಭವಾಗಿ, ಯಾರದೋ ತಲೆ ಹೊಡೆದು ಪಡ್ಕೊಳ್ಳುವಂತಹದ್ದು ಬೇಡ ಅನ್ನೋದು ಶರಣತತ್ವ ಸಾರುವಂತಹ ಬಹಳ ಮುಖ್ಯವಾದ ಸಂಗತಿ. ಈ ಬೇಡ ಅನ್ನುವಂತಹ ಗುಣದಲ್ಲಿಯೇ ವಿಶ್ವವನ್ನು ಪಡೆಯುವಂತಹ ಶಕ್ತಿ ಇದೆ. ಈ ಬೇಡ ಅನ್ನೋದರ ಮೂಲಕವಾಗಿಯೇ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಅದ ಅನ್ನೋದನ್ನು ಶರಣರು ಪ್ರತಿಪಾದನೆ ಮಾಡ್ತಾರೆ. ನಿಧಿ ನಿಕ್ಷೇಪ ಪಡಿ ಪದಾರ್ಥ ತನ್ನಿದ್ದೆಡೆಗೆ ಬಹುದು, ನಿಧಿ ನಿಕ್ಷೇಪ ತನ್ನಿದ್ದೆಡೆಗೆ ಬಹುದು, ಸಕಲೇಶ್ವರ ದೇವನು ಹೃದಯ ಶುದ್ಧನಾಗಿ ಶರಣೆಂದಡೆ. ಈ ಶುದ್ಧಿಯ ಬಗ್ಗೆ ನಾನು ಅವಾಗಲೇ ಹೇಳಿದೆ, ಬಸವಣ್ಣನವರು ಶುದ್ಧಿ ಅಂದರೆ ಏನು, ಶುದ್ಧಿಯಾಗೋದು ಅಂದರೆ ಏನು ಅನ್ನೋದನ್ನು ಬಹಳ ನಿಖರವಾಗಿ ಎರಡು ಆಯಾಮದ ಮೂಲಕವಾಗಿ ನಮಗೆ ಕಟ್ಟಿಕೊಟ್ಟಿದ್ದಾರೆ. ಒಂದು ಅಂತರಂಗ ಶುದ್ಧಿ, ಇನ್ನೊಂದು ಬಹಿರಂಗ ಶುದ್ಧಿ ಅನ್ನುವಂಥದ್ದು. ಸಂಸಾರದಲ್ಲಿದ್ದರೂ ಕೂಡ ಹೇಗಿರಬೇಕು ಅನ್ನೋದಕ್ಕೆ ಹಲವಾರು ಮಾತುಗಳನ್ನು ಶರಣ ಪರಿಸರ ಹೇಳಿದೆ. ಬಾರದು ಬಪ್ಪುದು, ಬಪ್ಪುದು ತಪ್ಪದು ಅನ್ನೋದು ಕೂಡ ಅವುಗಳಲ್ಲಿ ಒಂದು. ಅಂದಮೇಲೆ ವ್ಯರ್ಥವಾಗಿ ಎದೆಗುದಿಹ ತನವೇಕೆ ಅಲ್ಲದೆ, ಯಾವಾಗಲೂ ನಾವು ಒಳ್ಳೆಯದನ್ನೇ ಬಯಸಿದರೆ ಆ ಬದುಕೆ, ಆ ಬಯಕೆ ಈಡೇರಲಿಕ್ಕೆ ಖಂಡಿತವಾಗಿ ಸಾಧ್ಯ ಇದೆ. ಈಡೇರದೇ ಇರಬಹುದು ಕೆಲವೊಮ್ಮೆ. ಈಡೇರಿದಾಗ ಹಿಗ್ಗುವುದು, ಈಡೇರಲಿಲ್ಲ ಅಂದರೆ ಕುಗ್ಗುವುದು, ಇವು ಬೇಕಾ? ಮತ್ತೊಂದು ಕಡೆ ಬಸವಣ್ಣವರು ಹೇಳ್ತಾರೆ, ಲೇಸ ಕಂಡು ಮನ ಬಯಸಿ ಬಯಸಿ ಆಶೆ ಮಾಡಿದರಿಲ್ಲ ಕಂಡಯ್ಯ, ತಾಳ ಮರಕ್ಕೆ ಕೈಯ ನೀಡಿ ಮೇಲೆ ನೋಡಿ ಗೋಣು ನೊಂದುದಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ನೀವ ಕಾಲಕ್ಕಲ್ಲದೆ ಇಲ್ಲ ಕೇಳಯ್ಯ. ತಾಳೆ ಮರವನ್ನು ಎಷ್ಟು ನೋಡಿ 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 ಗೋಣ ವಹಿಸಾಕತ್ತದ, ಆದರೂ ಏನೂ ಸಿಕ್ಕಲಿಲ್ಲ, ಏನೂ ದಕ್ಕಲಿಲ್ಲ. ಯಾಕೆಂತಂದರೆ ಅವನಿಗೆ ಕೊಡಬೇಕು ಅಂತ ಅನ್ನಿಸ್ಲಿಲ್ಲ ಅಂತಾರೆ ಬಸವಣ್ಣ. ಒಳ್ಳೆಯದನ್ನು ಬೇಕು ಅನ್ನೋದು ಮನುಷ್ಯನ ಕಾಯಗುಣ. ಅದು ಸಿಗುವ ಸಂಭವ ಇರುವುದೇ ಇಲ್ಲ. ಎಟಕಲಾರದ ತಾಳೆ ಮರ ಅಂದರೆ ಅರ್ಥಾತ್ ದುರಾಸೆಗೆ ಮನಸ್ಸು ಕೊಟ್ಟರೆ ಏನಾಗ್ತದೆ? ಗೋಣು ನೋಯಿಸ್ಕೊಳ್ಳೋದಷ್ಟೇ ಪ್ರಾಪ್ತಿ. ಅದಕ್ಕಾಗಿ ಮ್ಯಾಗ ನೋಡೋದನ್ನು ಕಲಿಬೇಡ್ರಿ, ಕೆಳಗೆ ನೋಡೋದನ್ನು ಕಲೀರಿ ಅಂತದ ಶರಣ ಪರಿಸರ. ನಮಗಿಂತ ಮೇಲ್ಮಟ್ಟದಲ್ಲಿರೋರನ್ನು ನೋಡೋದು ಮನುಷ್ಯ ಸಹಜ ಸ್ವಭಾವ. ಕೆಳಗಿರೋರನ್ನು ನೋಡ್ರಿ. ನಮ್ಗಿಂತ ದೊಡ್ಡ ಬಂಗ್ಲೆ ಅಂತಸ್ತಿನ ಮನೆ ಕಟ್ಟಿದವ್ರನ್ನ ನೋಡಬೇಡ್ರಿ, ಗುಡಿಸಲ್ನಾಗಿರೋರನ್ನು ನೋಡ್ರಿ. ನನಗೆ ಒಂದೇ ಕಣ್ಣದ ಅಂತ ಕೊರಗಬೇಡ, ಕುರುಡನನ್ನು ನೋಡು. ಆಗ ನಾವೇ ಸುದೈವಿಗಳು ಅಂತ ಅನ್ನಿಸ್ತದೆ. ಈ ಮೇಲೆ ನೋಡುವ ಪ್ರಕ್ರಿಯೆ ಏನದಲ್ಲ, ಅದಕ್ಕೆ ನೀವು ಒಮ್ಮೆ ಸಿಕ್ಕೊಂಡ್ರಿ ಅಂತಂದರೆ ಅದರಿಂದ ಹೊರಗೆ ಬರುವುದು ಕಷ್ಟ ಅಂತ. ನಿರ್ಮಲವಾದಂತಹ ಭಕ್ತಿ, ಪರಮಾತ್ಮನ ಅನುಗ್ರಹವನ್ನು ಇದ್ದುದರಲ್ಲಿಯೇ ಸಂತೃಪ್ತಿಯಿಂದ ಬಾಳುವುದು, ಅದರಲ್ಲೇ ಸುಖ ಇದೆ, ಅದರಲ್ಲೇ ಸಮಾಧಾನ ಇದೆ. ಈ ಸುಖ ಸಮಾಧಾನಗಳು
ಕೋಟ್ಯಂತರ ರೂಪಾಯಿಯಿಂದ ಕೂಡ ಸಿಗುವುದಲ್ಲ. ಎಷ್ಟು ಬಾರಿ ನೋಡ್ತೇವೆ ನಾವು, ಏನೆಲ್ಲ ಇರ್ತದೆ, ಆದರೆ ಅವರಿಗೆ ಸಮಾಧಾನ ಇರುವುದಿಲ್ಲ, ಸಂತೋಷ ಇರುವುದಿಲ್ಲ. ಸಂಪತ್ತಿನ ರಾಶಿ ಮೇಲೆ ಕುಂತಿರ್ತಾರೆ, ಆದರೂ ಚಡಪಡಿಸ್ತಾ ಇರ್ತಾರೆ. ಸಂಪತ್ತಿದ್ದರೆ ಸುಖ ಅನ್ನೋದು ಬಹಳ ದೂರಾನ್ವಯವಾದ ಮಾತು ಅನ್ನೋದು ಶರಣ ಮಾದರಸನ ಮಾತಿನ ಮಹತ್ವ. ಅದು ಬೇಕು ಇದು ಬೇಕು ಎಂಬ ಎದೆಗುದಿಹತನ ಬೇಡ, ಹದುಳಿಗನಾಗಿದ್ದರೆ ಸಾಕು. ನಿನಗೇನು ಬರಬೇಕು ಅದು ಸಿಗ್ತದಪ್ಪ, ನೀನು ಬರಬೇಕಾದದ್ದು ಬಂದೇ ಬರ್ತದೆ. ಪಡಿ ಪದಾರ್ಥ ತನ್ನಿದ್ದೆಡೆಗೆ ಬಹುದು, ನೀನಿದ್ದಲ್ಲೇ ಬರ್ತಾವವು. ನಿಧಿ ನಿಕ್ಷೇಪ ತನ್ನಿದ್ದೆಡೆಗೆ ಬಹುದು. ಸಕಲೇಶ್ವರ ದೇವನು ಹೃದಯ ಶುದ್ಧನಾಗಿ ಶರಣೆಂದರೆ ನಿಜ ಪದವಿಯ ನೀವನು. ಇದು ಶರಣ ಮಾದರಸ ಕಟ್ಕೊಡುವಂತಹ ಬದುಕಿನ ಬಹಳ ಅದ್ಭುತವಾದಂತಹ, ಬಹಳ ಪ್ರಾಕ್ಟಿಕಲ್ ಆದಂತಹ ಚಿಂತನೆ. ಇನ್ನೊಂದು ವಚನ ನಾನು ಚರ್ಚೆಗೆ ಎತ್ಕೊಳ್ತೇನೆ. ಇದಿರೆನ್ನ ಹಳಿಯುವವರು ಮತಿಯ ಬೆಳಗುವವರು. ಇದಿರು ಎನ್ನ ಹಳಿಯುವವರು ಮತಿಯ ಬೆಳಗುವವರು. ಮನದ ಕಾಳಿಕೆ ಕಳೆಯುವವರು ಎನ್ನ ನೆಂಟರು. ದುರಾಚಾರದಲ್ಲಿ ನಡೆಯುವವರು ಕನ್ನಡಿಯ ನಗೆ. ಹೇಯೋಪಾಯವಾವರು ತೋರುವರು. ಇದು ಕಾರಣ ಅನ್ಯ ದೇಶಕ್ಕೆ ಹೋಗಲಲ್ಲೇ. ಸಕಲೇಶ್ವರ ದೇವರ ತೋರುವವರು ಒಳರಿಲ್ಲಿಯೇ, ಇಲ್ಲೇ ಇದ್ದಾರೆ. ನಾಯಕ ಸಕಲೇಶ್ವರನ ದೇವನನ್ನು ಹುಡ್ಕೊಂಡು ಎಲ್ಲೆಲ್ಲರೂ ಹೋಗಬೇಕು. ಸಕಲೇಶ್ವರ ದೇವನನ್ನು ತೋರುವವರು ಒಳರಿಲ್ಲಿಯೇ. ಯಾರವರು ಹಾಗಿದ್ರೆ? ಎನ್ನ ಇದಿರ ಹಳಿಯುವವರು, ಅವರು ಮತಿಯ ಬೆಳಗುವರು. ಬೈದವರೆನ್ನ ಬಂಧುಗಳೆಂಬೆ. ಏನು ಮಾತ್ರಿ ಬಸವಣ್ಣಂದು? ಬೈದವರೆನ್ನ ಬಂಧುಗಳೆಂಬೆ, ನಿಂದಿಸವರನ್ನ ನೆಂಟರೆಂಬೆ. ಅಂದರೆ ನಮ್ಮನ್ನು ತಿದ್ದುವ ಸಮುದಾಯ ನಮ್ಮ ಸುತ್ತಮುತ್ತಲೇ ಇದೆ. ವಿಚಾರ ಮಾಡಿ ನೋಡಿದ್ರೆ ನಮ್ಮ ಸಮಾಜವೇ ಒಂದು ಪಾಠಶಾಲೆ. ಶರಣರು ಯಾವ ಪಾಠಶಾಲೆಗೂ ಹೋಗಿ ಕಲ್ತಿರ್ಲಿಕ್ಕಿಲ್ಲ. ನನಗೆ ಬಹಳ ಬರಿ ಅನ್ನಿಸ್ತದೆ, ಇವರೆಲ್ಲ ಶಾಲೆಯಲ್ಲಿ ಕೂತು ಓದು ಬರಹ ಕಲ್ತವ್ರೆ, ವಿದ್ಯಾಭ್ಯಾಸ ಪಡೆದವರೇ. ಆದರೆ ಆ ಅನುಭವದ ಮೂಲಕವಾಗಿ ಬರುವಂತಹ ಅಮೃತತ್ವ ಇದೆಯಲ್ಲ, ಅದು ಬಹಳ ಶ್ರೇಷ್ಠವಾದಂಥದ್ದು. ಯಾಕೆಂದರೆ ಅವರೆಲ್ಲ ಸಮಾಜದ ಪಾಠಶಾಲೆಯಲ್ಲಿ ಕಲ್ತವರು. ಓಪನ್ ಯೂನಿವರ್ಸಿಟಿ ಸಿಸ್ಟಮ್ ಅದು. ಈ ಸಮಾಜದ ಪಾಠಶಾಲೆಯಲ್ಲಿ ನಾವು ಒಂದೊಂದೇ ಪಾಠಗಳನ್ನು ಕಲಿತಾ ಹೋಗ್ತೇವೆ. ನಮ್ಮ ಸೋಮೇಶ್ವರ ಶತಕದಲ್ಲಿ ಪುಲಿಗೆರೆ ಸೋಮನಾಥ ಒಂದು ಕಡೆ ಹೇಳ್ತಾನೆ, ಏನು ಕಲಿತೇವೆ ನಾವು, ಹೇಗೆ ಕಲಿತೇವೆ? ಮನುಷ್ಯ ಕಲಿಯದೆ ಏನನ್ನೂ ಪಡೀಲಿಕ್ಕಾಗೋದಿಲ್ಲ, ಎಲ್ಲವನ್ನೂ ಕಲಿಯಬೇಕು. ಪ್ರಾಣಿಗಳಿಗೆ ಆ ಹಂಗಿಲ್ಲ. ಒಂದು ದನ ಆಕಳ ಕರ ಹಾಕ್ತಂತಂದರೆ ಆ ಕರು ತಕ್ಷಣ ಎದ್ದು ನಿಲ್ಲುವುದನ್ನು ಕಲಿತು ಬಿಡ್ತದೆ, ತಾನೇ ಕಲಿತದದು. ಎಲ್ಲಾದರೂ ಒಂದು ಮಗು ಪುರಾಣವನ್ನು ಬಿಟ್ಟರೆ ಹುಟ್ಟಿದ ದಿವಸನೇ ನಡೆದಾಡಿದ್ದನ್ನು ನಾವು ನೋಡಿವ? ಸಾಧ್ಯ ಇದೆಯಾ? ಇಲ್ಲ. ಕಲಿಸ್ಬೇಕು, ಒಂದೊಂದೇ ಹೆಜ್ಜೆ ಹಿಡಿದು ಕಲಿಸ್ಬೇಕು. ಊಟ ಮಾಡೋದನ್ನು ಕಲಿಸ್ಬೇಕು, ಮಾತಾಡುವುದನ್ನು ಕಲಿಸಬೇಕು. ಮನುಷ್ಯನಿಗೆ ಎಲ್ಲವನ್ನೂ ಕಲಿಸಬೇಕು. ಮನುಷ್ಯನ ವ್ಯಕ್ತಿತ್ವ ನಿರ್ಮಾಣ ಆಗುವುದೇ ಕಲಿಕೆಯ ಮೂಲಕವಾಗಿ. ಹಾಗಿದ್ರೆ ಕಲಿಕೆ ಅನ್ನೋದು ಎಲ್ಲಿಂದ ಆಗ್ತದೆ ಅನ್ನೋದನ್ನು ಸೋಮನಾಥ ತನ್ನದೊಂದು ಶತಕದ ಪದ್ಯದಲ್ಲಿ ಹೇಳ್ತಾನೆ. ಈ ಪಾಠ ಕಲಿಯುವ ಆಸಕ್ತಿ ನಮಗೆ ಉಳ್ಳುದಾದರೆ ಇದ್ದರೆ ವೀರತನವನ್ನು ಕೂಡ ನಾವಿಲ್ಲಿಯೇ ಕಲಿಬಹುದು, ಶೂರತನವನ್ನು ನಾವಿಲ್ಲಿಯೇ ಕಲಿಬಹುದು, ಶಾಣೆತನವನ್ನು ಕಲಿಬಹುದು, ಶರಣತನವನ್ನು ಕಲಿಬಹುದು. ಅದಕ್ಕಾಗಿ ಬಸವಣ್ಣವರು ಹೇಳಿದರು, ಮರ್ತ್ಯವೆಂಬುದು ಕರ್ತಾರನ ಕಮ್ಮಟವಯ್ಯ. ಇದು ಕರ್ತಾರನ ಕಮ್ಮಟ, ಮರ್ತ್ಯನೇ ನಿಜ. ಇದು ಆ ಲೋಕ ಈ ಲೋಕ ಬ್ಯಾರಿಲ್ಲ ಕಾಣಿಭೋ, ಎಲ್ಲನೂ ಇಲ್ಲೇ. ಈ ಲೋಕದ ಬಗ್ಗೆ ಶರಣರು ಕೊಟ್ಟ ಮಹತ್ವ ಏನಿದೆ ಅದು ಅಪರಿಮಿತವಾದಂಥದ್ದು. ಅದಕ್ಕಾಗಿ
ಇಹಲೋಕ ಒಂದು ಗರಡಿ ಮನೆ. ಇಲ್ಲಿ ಸಲ್ಲುವವರು ಎಲ್ಲಿಯೂ ಸಲ್ಲುವರು, ಇಲ್ಲಿ ಸಲ್ಲದವರು ಎಲ್ಲಿಯೂ ಅಲ್ಲಿಯೂ ಅಲ್ಲ ಎಲ್ಲಿಯೂ ಸಲ್ಲರು ಕೂಡಲ ಸಂಗಮ ದೈವ ಅಂತ. ಚಾಮರಸನ ಪ್ರಭುಲಿಂಗ ಲೀಲೆ ಒಳಗೆ ಕೂಡ ಇಂಥದ್ದೇ ಒಂದು ಅಭಿಪ್ರಾಯ ಬರ್ತದೆ. ದೇವಲೋಕಕ್ಕೆ ಹೋದವರು ತಮ್ಮ ಪುಣ್ಯ ತೀರುವವರೆಗೆ ಅಲ್ಲಿರ್ತಾರಂತೆ. ಪುಣ್ಯ ಮುಗಿದ ಮಾರನೇ ದಿನ ಮತ್ತೆ ಭೂಲೋಕಕ್ಕೆ ಬರಬೇಕಂತೆ. ಒಂದು ಜೀವಕ್ಕೆ ಮುಕ್ತಿ ದೊರೆಯಬೇಕಾದ್ರೆ ಕರ್ಮಭೂಮಿಯು ಕಷ್ಟಭೂಮಿಯೂ ಅನ್ನಿಸಿದಂತಹ ಭೂಲೋಕಕ್ಕೆ ಬರಬೇಕು ಅನ್ನುವಂಥ ಒಂದು ಮಾತು ಬರ್ತದೆ. ನಮ್ಮ ಹರಿಹರನ ರಗಳೆಗಳನ್ನು ನೋಡಬೇಕು. ಎಲ್ಲ ಶಿವಗಣಗಳು ಶಿವನಿಂದ ಶಪಿತವಾಗಿ ಭೂಲೋಕಕ್ಕೆ ಬರ್ತಾರೆ. ಯಾಕೆಂತಂದ್ರೆ ಇಲ್ಲಿಯ ಕಮ್ಮಟದಲ್ಲಿ ಈ ಕುಲುಮೆಯಲ್ಲಿ ಅವರು ಕುದಿಬೇಕು ಅಂದಾಗ ಅವರು ಪಕ್ವರಾಗ್ತಾರೆ. ಶಿವ ಕೂಡ ಕಳಿಸ್ತಾನಂತೆ ಇಲ್ಲಿ ಗಣಗಳನ್ನು, ಹೋಗಿ ಕಲ್ತ್ಕೊಂಬರ್ರಿ ಅಂತ. ಹಾಗೆ ಬಂದವರು ಅನೇಕ ಶರಣರು ಅಂತ ಹರಿಹರ ಕತೆ ಕಟ್ಟಿ ಹೇಳ್ತಾನೆ ಶರಣರ ಬದುಕನ್ನು. ಭೋಗಭೂಮಿ ಅನಿಸದಂತಹ ಸ್ವರ್ಗದ ಕಲ್ಪನೆ ಇದೆಯಲ್ಲ, ಅದು ಶರಣರಿಗೆ ರುಚಿಸುವಂಥದ್ದಲ್ಲ. ಅದು ಕೇವಲ ಸುಖ ಪಡಲಿಕ್ಕೆ. ಆದರೆ ಅನುಭವ ಪಡೀಬೇಕಂತಂದರೆ ಭೂಲೋಕವೇ ಬೇಕು ಅಂತ. ದೇವ ನಿರ್ಮಿತವೋ ಅಥವಾ ಸಹಜ ನಿರ್ಮಿತವೋ ಈ ಸೃಷ್ಟಿ ಮಾತ್ರ ಕುತೂಹಲ ಭರಿತವಾದಂಥದ್ದು, ಕೌತುಕ ಸಹಿತವಾದಂಥದ್ದು. ನಮ್ಮ ನಿಂದಕರು ಇದರೆನ್ನ ಹಳಿಯುವವರು ಮತೀಯ ಬೆಳಗುವರು. ನಮ್ಮನ್ನು ನಿಂದಿಸೋರು ಇರ್ತಾರಲ್ಲ, ಅವರು ನಮ್ಮ ಅವಗುಣಗಳನ್ನು ಕಳೆಯುವವರು. ನಮ್ಮ ಬುದ್ಧಿಯನ್ನು ಚುರುಕಾಗಿಸಿ ನಾವು ಸದಾ ಜಾಗೃತರಾಗಿ ಇರುವ ಹಂಗೆ ಅವ್ರು ನೋಡ್ಕೊತಾರೆ. ಈ ನಿಂದಿಸೋ ಮಂದಿ ಇರ್ತಾರಲ್ಲ, ಅವ್ರು ನಿಂದಿಸ್ತಾರಂತಾರ ನಾವು ಸರಿಯಾಗಿರ್ಲಿಕ್ಕೆ ಪ್ರಯತ್ನ ಮಾಡ್ಬೇಕಾಗ್ತದೆ. ಬನ್ನಪ್ಪ ನನ್ನ ಬಗ್ಗೆ ಕಾಮೆಂಟ್ ಹೊಡಿತಾನ ಅಂತ ನಾನು ಸರಿ ಇರಬೇಕು. ನಾನು ನಿಂದಕರು ಇದಿರೆನ್ನ ಹಳಿಯುವವರು ಮತೀಯ ಬೆಳಗುವರು. ನಮಗೆ ಎಚ್ಚರವನ್ನು ಜಾಗೃತವಾಗಿಡ್ತಾರವರು. ಅವರು ನಿಂದಿಸಿ ನಮ್ಮನ್ನು ತೋರಿಸದಿದ್ದರೆ ನಮ್ಮ ನಡತೆ ಸರಿಯಾಗುವ ಸಾಧ್ಯತೆಗಳು ಬಹಳ ಕಡಿಮೆ ಇರ್ತಿದ್ವು. ಅದಕ್ಕಾಗಿ ಹಲವು ಮಹಾತ್ಮರು ಮಹಾನುಭಾವರು ನಿಂದಕರ ಸಂಖ್ಯೆ ಹೆಚ್ಚಾದಷ್ಟು ತಾವು ಸುದೈವಿಗಳು ಅಂತ ಭಾವಿಸ್ತಾರೆ. ಇನ್ನೂ ಹೆಚ್ಚಾಗ್ಲಪ್ಪ ನನ್ನ ಬಂಧುಗಳ ಸಂಖ್ಯೆ ಅಂತ. ಇನ್ನು ನಮ್ಮ ನೆಂಟರು, ನಮ್ಮ ಇಷ್ಟ ಮಿತ್ರರು ಹಲವು ರೀತಿಯಲ್ಲಿ ನಮ್ಮ ಮನದ ಕಾಳಿಕೆಗಳನ್ನು ಕಳೆಯುವವರಾಗಿದ್ದಾರೆ ಅಂತಾರೆ ಮಾದರಸ. ಅಥವಾ ನಮ್ಮ ಮನದ ಕಾಳಿಕೆಯನ್ನು ಕಳೆಯುವವರನ್ನೇ ನಾವು ಬಂಧುಗಳು ಅಂದ್ಕೊಳ್ಬೇಕು ಅನ್ನುವ ಅರ್ಥ ಕೂಡ ಬರ್ತದೆ ಇಲ್ಲಿ. ಅವರು ಸ್ವಾರ್ಥಕ್ಕಾಗಿಯೇ ಹೇಳಿರಲಿ, ಸುಖಾಪೇಕ್ಷೆಯಿಂದನೇ ಹೇಳಿರಲಿ, ಆದರೆ ಪರೋಕ್ಷವಾಗಿ ನಮ್ಮ ನಡತೆಯನ್ನು ಅವರು ನೇರ್ಪುಗೊಳಿಸ್ತಿರ್ತಾರೆ, ತಿದ್ದುತ್ತಿರ್ತಾರೆ. ಈ ಥರದ ನೆಂಟರು ನಮಗೆ ಇರಲಿಲ್ಲ ಅಂತಂದರೆ ಮನುಷ್ಯ ಬಹಳ ಅಡ್ಡ ಮಾರ್ಗದಲ್ಲಿ ನಡೆದು ಹೋಗ್ಬಿಡ್ತಿದ್ದ. ಈ ಸಮಾಜ ಅನ್ನೋದು 1000 ಕಣ್ಣುಗಳ ವ್ಯಕ್ತಿ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷೋ ಸಹಸ್ರಪಾತ್. ಎಲ್ಲಿದದು? ನನಗೆ ಈ ಸಮಾಜವೇ ಸಹಸ್ರ ಅಕ್ಷಿ. ನಮ್ಮ ಪ್ರತಿಯೊಂದು ನಡತೆಯನ್ನು ಯಾರೂ ನೋಡಲಿಲ್ಲ ಅಂತಂದ್ರೂ ಜಗತ್ತು ನೋಡ್ತಾ ಇರ್ತದೆ. ನಮ್ಮ ಪ್ರತಿಯೊಂದು ನಡೆಯನ್ನು, ಪ್ರತಿಯೊಂದು ಹೆಜ್ಜೆಯನ್ನು ಸಮಾಜ ನೋಡ್ತಿರ್ತದೆ. ನಾನು ವಿದ್ಯಾರ್ಥಿಗಳಿಗೆ ಯಾವಾಗಲೂ ಹೇಳ್ತಿರ್ತೇನೆ, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿತದಂತೆ. ಯಾಕೆ ಬೆಕ್ಕ ಕಣ್ಣು ಮುಚ್ಕೊಂಡು ಹಾಲು ಕುಡಿತದ ಅಂತಂದ್ರೆ ಅನುಭಾವಿಗಳು ಹೇಳ್ತಾರೆ, ಅದು ಜಗತ್ತಲ್ಲಿ ಯಾರೂ ನೋಡ್ತಾ ಇಲ್ಲ ನಾನು ಹಾಲು ಕುಡಿಯುವುದನ್ನು ಅಂತ ತಿಳ್ಕೊಳ್ತದಂತೆ. ನಾವು ಯಾರೂ ನೋಡ್ತಾ ಇಲ್ಲ, ಯಾರೂ ಗಮನಿಸ್ತಾ ಇಲ್ಲ ಅಂತ ಅಂದುಕೊಂಡ್ರೆ ಇಡೀ ಜಗತ್ತು ಅದನ್ನು ನೋಡ್ತಾನೇ ಇರ್ತದೆ. ಅವರಿಂದ ಜಗತ್ತು ನಾವು ಏನೂ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಮ್ಮ ನೆಂಟರು ಇರದೇ ಇದ್ದರೆ, ನಾವು ಈ ಜಾಗೃತಿ ಈ ಎಚ್ಚರ ಇಲ್ಲದೆ ಇದ್ದರೆ ನಾವು ಅನೇಕ ತಪ್ಪು ತಡೆಗಳನ್ನು ಇನ್ನೂ ಹೆಚ್ಚು ಮಾಡಲಿಕ್ಕೆ ಕಾರಣ ಆಗ್ತಿತ್ತೇನೋ. ಎಲ್ಲರೂ ತಿದ್ದುಕೊಂಡು ಹೋಗಲಿಕ್ಕೆ ಒಂದು ಅವಕಾಶವನ್ನು ನಮ್ಮ ಬದುಕು ನಮಗೆ ಕೊಡ್ತದೆ. ಆ ಬದುಕಿಗೆ ಆ ಅವಕಾಶವನ್ನು ಪೂರಕವಾಗಿ ಒದಗಿಸೋರು ಯಾರು ಅಂತಂದ್ರೆ ನಮ್ಮ ನೆಂಟರು. ಯಾರು ನೆಂಟರು ಅಂದರೆ ನಮ್ಮನ್ನು ಬೈಯುವವರು, ನಮ್ಮನ್ನು ಹಳಿಯುವವರು ನೆಂಟರು, ನಮ್ಮ ನೆಂಟರವರು.
ಅಂಥ ವ್ಯವಸ್ಥೆ ಈ ಮರ್ತ್ಯಲೋಕದಲ್ಲಿ ಇದೆ. ಇಹಲೋಕದಲ್ಲಿ ಮತ್ತೂ ಒಂದು ಲಾಭ ಅದ. ಸಮಾಜದಲ್ಲಿನ ಎಲ್ಲ ವ್ಯಕ್ತಿಗಳು ಸದಾಚಾರಿಗಳು, ಸುವಿವೇಕಿಗಳು ಆಗಿರುವುದಿಲ್ಲ. ಅದರಂತೆ ಎಲ್ಲರೂ ಅನಾಚಾರಿಗಳು, ಅವಿವೇಕಿಗಳು ಆಗಿರಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಕೆಲವು ಜನರಾದರೂ ಸದಾಚಾರದಲ್ಲಿ ಇರ್ತಾರೆ, ಹಲವರು ದುರಾಚಾರದಲ್ಲಿ ಭ್ರಷ್ಟರಾಗಿರ್ತಾರೆ. ನತೋ ಭ್ರಷ್ಟ ತಥೋ ಭ್ರಷ್ಟ ಆಗಿ ಅಧೋಗತಿಗಿಳಿಯೋರು ಬಹಳ ಜನ ಇರ್ತಾರೆ. ಅವರನ್ನು ನೋಡಿ ನಾನು ಹೀಗಾಗಬಾರದು ಅನ್ನೋದನ್ನು ಪಾಠ ಕಲಿಬೇಕಂತೆ. ಏನಾಗ್ತದೆ? ಮಾದರಸರ ವಚನ, ಮಾದರಸಂದೇ ಒಂದು ವಚನದಲ್ಲಿ ಬರ್ತದೆ. ರಾವಣ ಏನಾದ, ದುರ್ಯೋಧನ ಏನಾದ, ಒಂದು ಪಟ್ಟಿ ಕೊಡ್ತಾರೆ. ಆ ಪಟ್ಟಿಯಲ್ಲಿ ದುರಾಚಾರಕ್ಕೆ ತೊಡಗಿದಂತಹ ವ್ಯಕ್ತಿ, ನಮ್ಮ ಹಳ್ಳಿಕೆರೆಯವರು ಪ್ರಾರ್ಥನೆ ಹಾಡುವಾಗ ಹೇಳಿದರು, ಭಾಳ ಚಂದಿತ್ತು ಆ ನುಡಿ. ವೇದ ಪುರಾಣಗಳಿಂದ ಶರಣರು ಹೇಗೆ ಉದಾಹರಣೆಗಳನ್ನು ತಗೊಂಡು ನಮಗೆ ಅದನ್ನು ಪಾಕ ಮಾಡಿ ಕೊಡ್ತಾರೆ ಅನ್ನೋ ಮಾತು ಆ ಭಜನೆ ಒಳಗೆ ಬಂದಿತ್ತು. ದುರಾಚಾರಿಗಳು ನಮಗೆ ಕನ್ನಡಿಯಂತೆ. ಅವರ ದುರ್ಗತಿಯನ್ನು ನೋಡಿ ನಾವು ತಿದ್ದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಗುರುವಿನೋಪಾದಿಯಲ್ಲಿ ಅವರು ಕೆಲಸ ಮಾಡ್ತಿರ್ತಾರೆ. ಯಾವುದನ್ನು ಹಿಡಿದರೆ, ಯಾವ ದಾರಿಯನ್ನು ಹಿಡಿದರೆ ಶ್ರೇಯಸ್ಕರ, ಯಾವುದನ್ನು ಬಿಟ್ಟರೆ ಕಲ್ಯಾಣಕರ ಅನ್ನುವಂತಹ ಮಾರ್ಗೋಪಾಯಗಳನ್ನು ತೋರಿಸಿಕೊಡೋರು ದುರಾಚಾರಿಗಳು. ನಾವು ಕೆಟ್ಟದ್ದನ್ನು ತೋರಿಸಿ ಹೇಳ್ತೇವೆ ಹಿಂಗ ಮಾಡಬೇಡ ಅಂತ, ಒಳಿತನ್ನು ತೋರಿಸಿ ಹೇಳ್ತೇವೆ ಹೀಗೆ ಮಾಡು ಅಂತ. ಈ ಬೇಕು ಬೇಡಗಳ ಮಧ್ಯದ ಬದುಕನ್ನೇ ಶರಣರು ಸಂಸ್ಕರಿಸ್ತಾ ಹೋದದ್ದು. ತಮ್ಮ ಇಡೀ ಬದುಕಿನ ಉದ್ದಕ್ಕೂ ಅವರು ಮಾಡಿದ್ದದನ್ನೇ. ಯಾವ್ದು ಬೇಕು, ಯಾವ್ದು ಬೇಡ. ಕೊನೆಯಲ್ಲಿ ಶರಣ ಸಕಲೇಶ ಮಾದರಸ ಹೇಳುವುದು ಏನಂತಂದ್ರೆ, ಸಕಳೇಶ್ವರ ದೇವರು ತೋರುವ ಗುರುಲಿಂಗ ಜಂಗಮ ಇಲ್ಲಿಯೇ ಇರುವುದರಿಂದ ನಾವು ಬೇರೆ ಕಡೆಗೆ ಯಾಕೆ ಹೋಗಬೇಕು ಹುಡುಕಾಡಿಕೊಂಡು? ಬೇರೆಡೆಗೆ ನಾನು ಹೋಗಲಿಚ್ಛಿಸುವುದಿಲ್ಲ. ವಿಶೇಷ ಅಧ್ಯಯನಕ್ಕೆ ಕಾಶಿಗೋ ಕೇದಾರಕ್ಕೋ ಪ್ರಯಾಗಕ್ಕೋ ಹೋಗುವ ಅವಶ್ಯಕತೆ ಏನಿದೆ? ಗುರುಲಿಂಗ ಜಂಗಮರಿಲ್ಲದ ಸ್ವರ್ಗ ಕೈಲಾಸವೂ ನನಗೆ ಬೇಡ. ನಿಮ್ಮ ಸಾಲೋಕ್ಯ ಪದವಿ, ನಿಮ್ಮ ಸಾಯುಜ್ಯ ಪದವಿ, ನಿಮ್ಮ ಸಾಮೀಪ್ಯ ಪದವಿ ನಿಮ್ಮಲ್ಲಿಯೇ ಇರಲಿ. ನನಗೆ ಶಿವಶರಣರ ಪಾದ ಸೇವೆಯೇ ಸಾಕು ಅನ್ನುವುದು ಮಾದರಸನ ಇನ್ನೊಂದು ವಚನ. ಮಾದರಸ ಕೂಡ ಎಲ್ಲವನ್ನೂ ತೋರಿಸುವವರು, ಅಂತಿಮವಾದ ಸಾಕ್ಷಾತ್ಕಾರವನ್ನು ಮಾಡಿಸ್ತಾರೆ. ಅವರೆಲ್ಲ ಇಲ್ಲಿಯೇ ಇರುವಾಗ ಅನ್ಯತ್ರ ಹೋಗುವ ಆಸೆ ಪಡಲೇಕೆ? ಮುಖ್ಯವಾಗಿ ನಮಗೆ ಬೇಕಾದಂಥದ್ದು ಈ ಆತ್ಮದರ್ಶನದ ಮನಸ್ಸು, ತಿದ್ದಿಕೊಳ್ಳುವ ಬುದ್ಧಿ. ನಾನು ಬದಲಾಗಬೇಕು, ನಾನು ಸುಧಾರಿಸಿಕೊಳ್ಳಬೇಕು ಅನ್ನುವಂತಹ ಮನಸ್ಥಿತಿ, ನಾನು ನಡೆಯುವ ದಾರಿಯ ಬಗೆಗಿನ ತಿಳುವಳಿಕೆ. ಇವಿಷ್ಟಿದ್ದು ಬಿಟ್ಟರೆ ಮನುಷ್ಯ ಶುದ್ಧ ಆಗಿಬಿಡ್ತಾನೆ ಅಂತ ಶರಣೆ ಲಕ್ಕಮ್ಮ ಒಂದು ಮಾತು ಹೇಳ್ತಾಳೆ. ಎನ್ನ ಕಾಲೊಳಗಣ ಕಟ್ಟಿಗೆಯ ಮುರಿಯುವವರ ನಾರನು ಕಾಣೆ, ಎನ್ನ ಕಣ್ಣೊಳಗಣ ಕಟ್ಟಿಗೆಯ ಮುರಿಯುವವರ ನಾರನು ಕಾಣೆ, ಎನ್ನ ಕಾಲೊಳಗಣ ಮುಳ್ಳ ತೆಗೆಯುವವರ ನಾರನು ಕಾಣೆ, ಎನ್ನ ಅಂಗದಲ್ಲಿ ಪಹಂಕಾರವ ಸುಡುವವರ ನಾರನು ಕಾಣೆ. ಯಾಕೆ ಅಂತಂದ್ರೆ ಯಾರಾದರೂ ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ ಅದನ್ನ? ಅದು ವೈಯಕ್ತಿಕವಾದ ಅನುಭೂತಿ. ಅದು ನಮಗೆ ಗೊತ್ತಾಗ್ತದೆ. ನಮ್ಮ ಒಳಗಿರುವಂತಹ ದೋಷಗಳು ಬೇರೆಯವರು ತೋರಿಸ್ಬೋದು, ಎತ್ತಿ ಹೇಳ್ಬೋದು, ಆದರೆ ಅದನ್ನು ನಾಶ ಮಾಡಿಕೊಳ್ಬೇಕಾದಂಥದ್ದು ಆ ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿಯಾಗಿರ್ತದೆ. ಅದು ಸಾಧ್ಯ ಆದಾಗ ಶರಣರು ಇಚ್ಛಿಸಿದ್ದಂತಹ ಅದ್ಭುತವಾದಂತಹ ಸಮಾಜ ಸೃಷ್ಟಿಯಾಗಿಬಿಡಬಹುದು. ಅದಕ್ಕೆ ಗುರು ಲಿಂಗ ಜಂಗಮ, ಆ ಲೇಯರ್ ಏನದಲ್ಲ, ಹಂತಗಳು ಏನದಾವಲ್ಲ, ಬಹಳ ಸೈಂಟಿಫಿಕ್ ಆಗಿ ಬಹಳ ಅದ್ಭುತವಾಗಿ ಶರಣರು ರೂಪಿಸಿಕೊಟ್ಟಿರುವಂತಹ ದಾರಿ. ಹಾಗಾಗಿ ಇದಿರೆನ್ನ ಹಳಿವವರು ಮತಿಯ ಬೆಳಗುವರು,
ಮನದ ಕಾಳಿಕೆ ಕಳೆಯುವವರು ಎನ್ನ ನೆಂಟರು, ದುರಾಚಾರದಲ್ಲಿ ನಡೆಯುವವರು ಕನ್ನಡಿಯನಗೆ. ನೋಡ್ ನೀ ಹಿಂಗಾಗಬೇಡ. ಹೇಯೋಪಾಯವ ಅವರು ತೋರುವರು. ಯಾವುದು ಹೇಯ, ಯಾವುದು ಒಳಿತು, ಯಾವುದು ಕೆಡುಕು ಅವರು ತೋರಿಸ್ತಾರೆ ನಮಗೆ. ಇದು ಕಾರಣ ಅನ್ಯ ದೇಶಕ್ಕೆ ಹೋಗಲೊಲ್ಲೆ ಸಕಲೇಶ್ವರ ದೇವರ ತೋರುವವರು ಒಳರಿಲ್ಲಿಯೇ ಇಲ್ಲೇ ಇದ್ದಾರೆ, ನಮ್ಮ ಸುತ್ತಮುತ್ತಲೂ ಇದ್ದಾರೆ. ಅದಕ್ಕೆ ನಾನು ಆವಾಗಲೇ ಶರಣ ಸೋಮೇಶ್ವರನ ನುಡಿಯನ್ನು ನೆನಪು ಮಾಡಿಕೊಳ್ತಾ ಇದ್ದೆ. ಎಲ್ಲಿ ಹೇಗೆ ಮನುಷ್ಯ ಈ ಕಲಿಕೆಯನ್ನು ಮಾಡ್ತಾನೆ, ಹೇಗೆ ಮನುಷ್ಯ ಕೆಲವಂ ಬಲ್ಲಿದರಿಂದ ಕಲ್ತು, ಕೆಲವಂ ಶಾಸ್ತ್ರಂಗಳಂ ಓದುತಂ, ಕೆಲವಂ ಸಜ್ಜನ ಸಂಘದಿಂದ ಲರಿಯಲ್ ಸರ್ವಜ್ಞನಪ್ಪಂ ನರಂ, ಫಲವಂ ಪಳ್ಳ ಸಮುದ್ರವೈ ಹರಹರ ಶ್ರೀಚನ್ನ ಸೋಮೇಶ್ವರ ಅಂತ. ಕೆಲವಂ ಬಲ್ಲಿದರಿಂದ ಕಲ್ತು, ಬಲ್ಲವರಿಂದ ಮಾರ್ಗದರ್ಶನ, ಗುರು ಹಿರಿಯರು ಅವರ ಮಾರ್ಗದರ್ಶನದಲ್ಲಿ ಕಲಿಯುವುದು. ಕೆಲವಂ ಶಾಸ್ತ್ರಂಗಳಂ ಓದುತಂ, ಶಾಸ್ತ್ರಗಳ ಮೂಲಕವಾಗಿ ಕಲಿಬೇಕಾಗ್ತದೆ. ಕೆಲವಂ ಸಜ್ಜನ ಸಂಘದಿಂದ, ಸಜ್ಜನರ ಸಂಘದಿಂದ ನಾವು ಕಲಿಬೇಕಾಗ್ತದೆ. ಹೀಗಾದಾಗ ಮನುಷ್ಯ ಪರಿಪೂರ್ಣ ಆಗ್ಲಿಕ್ಕೆ ಸಾಧ್ಯ ಇದೆ. ಅದು ಆದಾಗ ಹಲವು ಹಳ್ಳಗಳು ಸೇರಿ ಸಮುದ್ರ ಆಗ್ತಾವಂತೆ. ಫಲವಂ ಪಳ್ಳ ಸಮುದ್ರವೈ, ಎಲ್ಲಿ ಸಮುದ್ರ ಏನು ಮೇಲಿಂದ ಬಂದಿದ್ದಲ್ಲ, ಎಳೆದು ಬಂದಿದ್ದಲ್ಲ, ಹಲವು ಹಳ್ಳಗಳು ನದಿಗಳು ಸೇರಿ ಸೇರಿ ಸಮುದ್ರ ಆದದ್ದು. ಹಾಗೆ ಮನುಷ್ಯ ಒಂದೊಂದೇ ಹನಿಯನ್ನ ಪಡೆದು ಪಡೆದು ಮಹಾನ್ ವ್ಯಕ್ತಿತ್ವವನ್ನು, ಏನು ಶರಣರು ಮೇಲಿಂದ ಕೆಳಗೆ ಇಳಿದು ಬಂದವರಲ್ಲ, ಇದೇ ಮರ್ತ್ಯದಲ್ಲೇ ಇದ್ದು ದೇವರಾಗುವುದನ್ನು ತೋರಿಸ್ಕೊಟ್ಟವರು. ಇದೇ ಭೂಮಿಯಲ್ಲಿ ಬಾಳಿ ಮನುಷ್ಯ ದೇವರಾಗೋದು ಹೆಂಗೆ ಅನ್ನೋದನ್ನು ತೋರಿಸ್ಕೊಟ್ಟವರು. ಸಿದ್ಧ ದೇವತೆಗಳಲ್ಲ ಅವರು ಯಾರು. ಅದಕ್ಕೆ ಫಲವಂ ಪಳ್ಳ ಸಮುದ್ರವೈ, ಹೀಗೆ ನಮಗೆ ಬೇಕಾದಂತಹ ಕಲಿಕೆಯ ಸಾಮಗ್ರಿ ನಮ್ಮ ಸುತ್ತಮುತ್ತಲೇ ಇದೆ, ನಾವು ಕಣ್ಣು ಮುಂದೆ ಇದೆ. ಅದನ್ನು ನಾವು ಗ್ರಹಿಸುವ ಮನಸ್ಥಿತಿಯನ್ನು ರೂಪಿಸಿಕೊಳ್ಬೇಕು ಅನ್ನೋದು ಮಾದರಸನ ಈ ವಚನದ ಗಂತವ್ಯ ಅಂತ ಅನ್ನಿಸ್ತದೆ. ಎನಗೆ ನೀನು ಮಾಡಿದ ಸಂಸಾರದ ಬಳಲಿಕೆ, ನಿನಗೆ ಎನ್ನ ಕಾಡುವ ಸಂಸಾರದ ಬಳಲಿಕೆ. ಬಳಲಿಕೆ ಇಬ್ಬರಿಗೆಯೂ ಸಮ. ದೈವತದ ಜೊತೆಗೆ ಮಾತನಾಡುವ ಒಂದು ಸ್ವಾತಂತ್ರ್ಯವನ್ನು ಶರಣರು ಪಡ್ಕೊಂಡಿದ್ರು. ಅದು ಯಾರು ಕೊಟ್ಟದ್ದಲ್ಲ, ಅವರು ಪಡ್ಕೊಂಡದ್ದು. ಶಿವನ ಜೊತೆಗೆ ಮಾತಾಡ್ತಿದ್ರು ಅವರು. ಅಲ್ಲಮ್ಮ ಅಂತಾನೆ, ನೀ ದೇವನಲ್ಲ, ನಾ ದೇವ. ನೀ ದೇವನಲ್ಲ, ನಾ ದೇವ ಕಾಣ ಗುಹೇಶ್ವರ. ಏನ್ರಿ ಎಂಥ ಚಾಲೆಂಜ್ ಅದು. ಹಸಿದವರಿಗೆ ಓಗರವನಿಕ್ಕುವೆ, ತೃಷೆಯಾದರೆ ಉದಕವನೆರೆವೆ. ನೀ ದೇವನಾದಡೆ ಎನ್ನನೇಕೆ ಸಲಹೆ. ನೀ ದೇವನಲ್ಲ, ನಾ ದೇವ ಕಾಣ ಗುಹೇಶ್ವರ. ಈ ಗಟ್ಸದಲ್ಲ, ಈ ದೇವರಿಗೆ ಚಾಲೆಂಜ್ ಮಾಡುವಂಥ ಸಾಮರ್ಥ್ಯದಲ್ಲ, ಅದು ಯಾರೋ ಕೊಟ್ಟದ್ದಲ್ಲ, ಪಿತ್ರಾರ್ಜಿತವಾಗಿ ಯಾರೋ ಗಳಿಸಿಟ್ಟದ್ದಲ್ಲ, ಪ್ರತಿಯೊಬ್ಬ ಶರಣ ಗಳಿಸಿಕೊಂಡಂತಹ ಸಾಮರ್ಥ್ಯ ಅದು. ಎನಗೆ ನೀನು ಮಾಡಿದ ಸಂಸಾರದ ಬಳಲಿಕೆ, ಈ ವಚನದಲ್ಲಿ ನೋಡ್ರಿ ಮಾದರಸ್ ಕೂಡ ಅದನ್ನೇ ಹೇಳ್ತಾನೆ. ನಿನಗೆ ಎನ್ನ ಕಾಡುವ ಸಂಸಾರದ ಬಳಲಿಕೆ. ನಿನಗೆ ನನ್ನ ಕಾಡು ಕೆಲಸ, ನನಗೆ ಸುತ್ತಿಯಲ್ಲಪ್ಪ ಈ ಸಂಸಾರವನ್ನ. ಬಳಲಿಕೆ ಇಬ್ಬರಿಗೆಯೂ ಸಮ. ನಿನ್ನ ಹೆಚ್ಚೇನು, ನನ್ನ ಕುಂದೇನು. ನೀ ಏನು ಹೆಚ್ಚಿನವಲ್ಲ, ನಾ ಏನು ಕಡಿಮೆಯವಲ್ಲ. ನೀನು ಭಕ್ತ ದೇಹಿಕ ದೇವನಾದ ಬಳಿಕ ಸಕಳೇಶ್ವರ ದೇವ, ನೀನೂ ಬಲ್ಲೆ ನಾನೂ ಬಲ್ಲೆ. ದೇವರ ಬಗ್ಗೆ ಮೊದಲು ಅಂದರೆ ಭಕ್ತ ಮಹೇಶ ಪ್ರಸಾದಿ ಸ್ಥಳಗಳಲ್ಲಿ ದೇವರ ಬಗ್ಗೆ ಅದ್ಭುತವಾದಂತಹ ಪರಿಕಲ್ಪನೆ ಶರಣರಲ್ಲಿತ್ತು. ದೇವರು ಅಂತಂದರೆ ಬಹಳ ದೊಡ್ಡ ಶಕ್ತಿ. ಯಾವಾಗ
ಪ್ರಾಣಲಿಂಗಿ ಮತ್ತು ಶರಣಸ್ಥಳಗಳಿಗೆ ಏರಿದ್ರಲ್ಲ, ಆಗ ದೈವತ್ವದ ಲಿಮಿಟೇಷನ್ ಗೊತ್ತಾಯಿತು. ದೇವರಾಗುವುದು ಅಂತಂದ್ರೆ ನಾವೇ. ಅದೇನು ಬೇರೆ ಒಂದು ರೆಡಿಮೇಡ್ ಸ್ಥಿತಿ ಅಲ್ಲ, ಅದು ಸಿದ್ಧ ಸ್ಥಿತಿ ಅಲ್ಲ, ಅದು ಮನುಷ್ಯನೇ ಅಲ್ಲಿಗೆ ಹೋಗುವುದು, ಆ ಹಂತಕ್ಕೆ ಏರುವುದು. ಈ ಸ್ಥಳಗಳ ಹಂತದಲ್ಲಿ ಪ್ರಾಣಲಿಂಗಿ ಮತ್ತು ಶರಣಸ್ಥಳಗಳಿಗೆ ದೇವತ್ವದ ಇತಿಮಿತಿಗಳನ್ನು ಶರಣರು ಗುರುತಿಸ್ಬಿಟ್ರು. ದೇವರಾಗುವುದೇನು ದೊಡ್ಡ ಮಾತಲ್ಲ ಅಂದ್ರು. ಆಗ ಹುಟ್ಟಿ ಬೇಗ ಸಾವ ಕಾಯಗೊಂಡ ಮಾನವ ನೀ ದೇವರೆನಿಸಿಕೊಂಬುದು ಆವುದಂತರ ಹೇಳ. ದೇವರಿಗೆ ದೇವಲೋಕ, ಮಾನವರಿಗೆ ಮರ್ತ್ಯಲೋಕ, ಇಷ್ಟೇ ವ್ಯತ್ಯಾಸ. ಏನು ಡಿಫರೆನ್ಸ್ ದೇವರಿಗೆ ಮನುಷ್ಯನಿಗೆ? ಇಷ್ಟೇ ವ್ಯತ್ಯಾಸ. ಅವರಿಗೆ ಆ ಲೋಕ, ನಮಗೆ ಈ ಲೋಕ. ಕಾಲಕಾಲಕ್ಕೆ ದೇಹಕ್ಕೆ ಆಹಾರ ಮತ್ತು ನೀರನ್ನು ಕೊಟ್ಟು ಸಂರಕ್ಷಣೆ ಮಾಡಿಕೊಳ್ತೇವೆ. ಆದ್ದರಿಂದ ನಾನು ಅವಾಗಲೇ ನೆನಪು ಮಾಡಿಕೊಂಡೆ, ನಾ ದೇವನಲ್ಲದೆ ನೀ ದೇವನೇ ಅನ್ನುವ ಅಲ್ಲಮ್ಮನ ಮಾತು. ನೀನು ದೇಹಿ ಅಲ್ಲ ಅಂತ ಗರ್ವ ಪಡಬೇಡ, ದೇಹವುಳ್ಳವರನ್ನು ಹೀಯಾಳಿಸಬೇಡ, ಮನುಷ್ಯರಂತೆ ನೀನು ದೇಹ ಹೊತ್ತು ನೋಡು, ಆಗ ಅದರ ಬಾಧೆಗಳು ಎಷ್ಟು ಅನ್ನೋದು ನಿನಗೂ ಗೊತ್ತಾಗ್ತದೆ. ಜೇಡದಾಸ್ಯಮಯ್ಯ ಚಾಲೆಂಜ್ ಆಗ್ತಾನೆ ದೇವರಿಗೆ. ನೀನು ದೇಹಿ ಅಲ್ಲ ಅಂತ ಗರ್ವ ಪಡಬೇಡ, ದೇಹ ಹೊತ್ತು ಬಂದು ನೋಡು, ಗೊತ್ತಾಗ್ತದೆ ಮಾನವತ್ವದ ಸಂಕಟಗಳು ಏನು ಅನ್ನೋದು ನಿನಗೆ. ಇದು ಆಹ್ವಾನ, ಇದು ಚಾಲೆಂಜ್ ಜೇಡದಾಸ್ಯಮಯ್ಯ ಹಾಕೋದು. ಸೊಲ್ಲಾಪುರದ ಕರ್ಮಯೋಗಿ ಸಿದ್ದರಾಮ ಕೂಡ ಒಂದು ಹಂತದಲ್ಲಿ ಕೈಲಾಸವೆಂಬುದು ಹಾಳು ಬೆಟ್ಟ, ಅಲ್ಲಿಯ ಋಷಿಮುನಿಗಳು ಜೀವಗಳ್ಳರು, ಅಲ್ಲಿರುವ ಚಂದ್ರಶೇಖರನು ಬಹು ಹೆಡ್ಡ. ಏನ್ರಿ ಇದು? ಅಂತಿಂಥ ಸಾಮರ್ಥ್ಯ ಅಲ್ಲ, ತಾಕತ್ತಲ್ಲ ಇದು. ಭೂಲೋಕದಲ್ಲಿರುವ ಸ್ವಾರಸ್ಯ ದೇವಲೋಕದಲ್ಲಿ ಇಲ್ಲ ಅಂತ ಹೇಳಬೇಕಾಗ್ಯದು ಅವರಿಗೆ. ಸುಮ್ಮನೆ ಅಲ್ಲ ಬಸವಣ್ಣ ಇದು ಕರ್ತಾರನ ಕಮ್ಮಟ ವಯ್ಯ ಅಂದದ್ದು, ಅಲ್ಲಿ ಸಿಗುವುದಿಲ್ಲ. ಇದು ಇಲ್ಲಿಗೆ ಸಂಬಂಧಪಟ್ಟಂಥದ್ದು. ಪ್ರಸ್ತುತ ವಚನದಲ್ಲಿ ಸಕಲೇಶ ಮಾದರಸ ಕೂಡ ದೇವರಿಗೆ ನನಗೆ ನೀನು ಬಲ್ಲಿದನಾದರೆ ನಿನಗೆ ನಾನು ಬಲ್ಲಿದ ಅನ್ನುವ ಮಾತನ್ನ ಹೇಳ್ತಾನೆ. ಶಿವನಿಗಿಂತ ಶಿವಭಕ್ತರು ಯಾವತ್ತಿಗೂ ಹೆಚ್ಚಿರಿ. ನಮ್ಮ ಶರಣ ಪರಿಸರದಲ್ಲಿ ನೋಡಬೇಕು, ಶಿವನಿಗಿಂತ ಶಿವಭಕ್ತರು ಯಾವಾಗಲೂ ಹೆಚ್ಚು. ಹುಡುಕಾಡ್ಕೊಂಡು ಬರ್ತಾನೆ ಶಿವ ಅವ್ರನ್ನ, ಶಿವಭಕ್ತರನ್ನ ಹುಡುಕಾಡ್ಕೊಂಡು ಎಂತೆಂಥ ಪಡಿಪಾಟಲ್ ಪಡ್ತಾನ್ರಿ ಶಿವ. ಮನೆ ಬಾಗಿಲಿಗೆ ಬಂದು ಪೆಟ್ಟು ತಿಂತಾನೆ ದೊಣ್ಣೆ ಒಳಗೆ, ಉಪವಾಸ ಸಾಯ್ತಾನೆ. ಅಂತಿಂಥ ಪರೀಕ್ಷೆಗಳೆಲ್ಲ ಶಿವಂಗೆ. ದೇವರ ಹೆಚ್ಚುಗಾರಿಕೆ ಏನದೆ ಅನ್ನುವ ಪ್ರಶ್ನೆ ನಮ್ಮ ಬುದ್ಧಿಜೀವಿ ಮಾದರಸ ಈ ವಚನದಲ್ಲಿ ಕೇಳುವುದು. ಮನುಷ್ಯನಿಗೆ ಸಂಸಾರದ ಚಿಂತೆ ಆದರೆ ದೇವರಿಗೆ ಮನುಷ್ಯರನ್ನು ಕಾಡೂ ಚಿಂತೆ ಅಂತೆ. ಅವನಿಗೇನು ಕೆಲಸ? ಮನುಷ್ಯರನ್ನು ಕಾಡುವುದು, ಪರೀಕ್ಷೆ ಮಾಡುವುದು. ಶಿವ ತನ್ನ ಭಕ್ತರ ತಿರಿವಂತೆ ಮಾಡುವ, ಒರೆದು ನೋಡುವ ಕಬ್ಬಿನ ಜಿಲ್ಲೆಯಂತೆ, ಅರೆದು ನೋಡುವ ಮಿಸುನಿಯ ಚಿನ್ನದಂತೆ. ಏನು ಕೆಲಸ? ಪರೀಕ್ಷೆ ಮಾಡುವುದು, ಭಕ್ತರನ್ನು ಕಾಡುವುದು ಕಾಡುವುದು ಕಾಡುವುದು. ಪೀಡಿಸುವ ಚಿಂತೆ, ಇಬ್ಬರಿಗೂ ಚಿಂತೆ ಸಮ ಆತಲ್ಲ. ಹಾಗೆ ನೋಡಿದರೆ ಮರ್ತ್ಯದ ಮಾನವರು ರಾತ್ರಿಯರ ಸುಖ ನಿದ್ರೆ ಮಾಡ್ತಾರೆ, ದೇವತೆಗಳಿಗೆ ಅದು ಇಲ್ಲ. ಅನಿಮಿಷರಂತವ್ರು, ನಿದ್ದೆನೂ ಇಲ್ಲ ಅವ್ರಿಗೆ, ವಿಶ್ರಾಂತಿನೇ ಇಲ್ಲ. ಯಾವ ಭಕ್ತ ಸಮಯದಲ್ಲಿ ಸಹಾಯಕ್ಕೆ ಪ್ರಾರ್ಥಿಸ್ಕೊಳ್ತಾನೋ ಅಂತ ಕಾಯ್ಕೊಂತ ಕೂತಿರ್ತಾರಂಥವ್ರು. ಸದಾ ಎಚ್ಚರಿರಬೇಕು. ಸದ್ಭಕ್ತ ಕರೆದಾಗ ಹೋಗಲಿಲ್ಲ ಅಂತಂದರೆ ತನ್ನ ದೈವತ್ವಕ್ಕೆ ಉಣೆ ಬರ್ತದೆ. ಇದೆಂಥ ಇಕ್ಕಟ್ಟು ನೋಡಿ.
ಮಾನವರಿಗೆ ನೂಲ ಸಂಕೋಲೆಯಾದಡೆ ದೇವನಿಗೆ ಹೊನ್ನ ಸಂಕೋಲೆ, ಎರಡೂ ಸಂಕೋಲೆನೆ. ಎನಗೆ ನೀನು ಮಾಡಿದ ಸಂಸಾರದ ಬಳಲಿಕೆ, ನಿನಗೆ ಎನ್ನ ಕಾಡುವ ಸಂಸಾರದ ಬಳಲಿಕೆ. ಬಳಲಿಕೆ ಇಬ್ಬರಿಗೆಯೂ ಸಮ. ನಿನ್ನ ಹೆಚ್ಚೇನು, ನನ್ನ ಕುಂದೇನು. ನೀನು ಭಕ್ತ ದೇಹಿಕ ದೇವನಾದ ಬಳಿಕ ಸಕಳೇಶ್ವರ ದೇವ, ನೀನೂ ಬಲ್ಲೆ ನಾನೂ ಬಲ್ಲೆ. ಇನ್ನೊಂದು ವಚನ, ಜನಮೆಚ್ಚಿ ಶುದ್ಧನಲ್ಲದೆ ಮನಮೆಚ್ಚಿ ಶುದ್ಧನಲ್ಲವಯ್ಯ. ನುಡಿಯಲ್ಲಿ ಜಾಣನಲ್ಲದೆ ನಡೆಯಲ್ಲಿ ಜಾಣನಲ್ಲವಯ್ಯ. ವೇಷದಿಂದ ಅಧಿಕನಾದೆನಲ್ಲದೆ ಭಾಷೆಯಿಂದ ಅಧಿಕನಾಗಲಿಲ್ಲವಯ್ಯ. ಧನ ದೊರಕದೆ ನಿಸ್ಪೃಹನಲ್ಲದೆ ಧನ ದೊರಕಿ ನಿಸ್ಪೃಹನಲ್ಲವಯ್ಯ. ಇಂತಹ ಏಕಾಂತ ದ್ರೋಹಿ, ಗುಪ್ತ ಪಾತಕಿ, ಯುಕ್ತಿಶೂನ್ಯಂಗೆ ಸಕಳೇಶ್ವರ ದೇವರು ಒಲಿ ಒಲಿ ಎಂದರೆ ಎಂತೊಲಿವನಯ್ಯ. 12ನೇ ಶತಮಾನದ ಶರಣ ಪರಿಸರದ ನಾನು ಶುರುವಿನಲ್ಲೇ ಹೇಳಿದಂತಹ ಮಾತು ಇನ್ನೊಮ್ಮೆ ಪುನರುಚ್ಚರಿಸ್ತೇನೆ. ಆ ಅನುಭಾವದ ಶುದ್ಧಿ ಏನದಲ್ಲ, ತಮ್ಮನ್ನು ತಾವು ತೆರೆದಿಟ್ಟುಕೊಳ್ಳುವಂತಹ ಆತ್ಮಾವಲೋಕನದ ಪರಿ ಏನಿದೆ, ಅದು ಬಹಳ ಮಹತ್ವದ ವೈಚಾರಿಕತೆ. ತಮ್ಮ ಲೋಪದೋಷಗಳನ್ನು ತಿದ್ದುಕೊಂಡು ಪರಿಪೂರ್ಣರಾಗಿ ಬೆಳೆಯಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನಿಸುವಂಥದ್ದು. ಮಾವಿನ ಕಾಯಿಗಳಲ್ಲೊಂದು ಎಕ್ಕೆಯ ಕಾಯಿ ನಾನಯ್ಯ. ಬಸವಣ್ಣ ತನ್ನನ್ನು ತಾನು ಹೀಗೆ ಕರ್ಕೊಳ್ತಾನೆ. ಸ್ವವಿಮರ್ಶೆಗೆ ಒಡ್ಡಿಕೊಂಡಂತಹ ಈ ಕಲ್ಯಾಣದ ಶರಣ ಸಮುದಾಯ ತಮ್ಮ ಮೌಲ್ಯಮಾಪನವನ್ನು ಬೇರೆಯವರು ಏನು ಮಾಡುವುದದೆ, ತಮ್ಮನ್ನ ತಾವೇ ತೋಡಿಕೊಂಡ್ರು. ಇದನ್ನು ಸುಜ್ಞಾನ ಅಂತ ಕರೀತಾರವರು. ಈ ವಚನದಲ್ಲಿ ಸಕಲೇಶ ಮಾದರಸ ತನಗೆ ಪರಮಾತ್ಮ ಒಲಿಯದಿದ್ದರೆ ಅದೇ ತನ್ನ ಅಪರಿಪೂರ್ಣತೆಗೆ ಸಾಕ್ಷಿ ಅಂತ ತೀರ್ಮಾನಿಸಿಕೊಂಡು ತನ್ನ ಒಳಗನ್ನ ತೆರೆಕೊಳ್ತಾ ಇದ್ದಾನೆ. ಈ ಜನಮೆಚ್ಚಿ ಶುದ್ಧನಲ್ಲದೆ ಮನಮೆಚ್ಚಿ ಶುದ್ಧನಲ್ಲವಯ್ಯ ಅಂತ ನೋಡ್ರಿ, ಎಂಥ ನಿಷ್ಠುರವಾದಂತಹ ಸ್ಟೇಟ್ಮೆಂಟ್ ಇದು. ಜನರನ್ನ ಮೆಚ್ಚಿಸ್ಲಿಕ್ಕೆ ಶುದ್ಧ, ಬಹಳ ಪ್ರಾಮಾಣಿಕ. ಕುರುಹುಗಳು, ಧಾರ್ಮಿಕ ಕುರುಹುಗಳು, ಬಹಳ ಸಂಭಾವಿತನ ಮುಖವಾಡ. ಯಾಕೆ ಅಂತಂದ್ರೆ ಜನರನ್ನು ಮೆಚ್ಚಿಸಬೇಕು ಅಂದ್ರೆ ಕೆಲಸ ಸಾಧ್ಯ ಆಗ್ತದೆ, ಕೆಲಸ ಸಿದ್ಧಿಸ್ತದೆ. ಲೌಕಿಕದ ಕೆಲಸ ಆಗಬೇಕು ಅಂತಂದ್ರೆ ಜನರನ್ನು ಮೆಚ್ಚಿಸಬೇಕು. ಇವತ್ತು ಈ ಪಾರ್ಟಿ, ನಾಳೆ ಇನ್ನೊಂದು ಪಾರ್ಟಿ. ಇವತ್ತು ಇವ್ರ ಜೊತೆ ರಾಜಕೀಯ, ನಾಳೆ ಇನ್ನೊಬ್ಬರ ಜೊತೆ ರಾಜಕೀಯ. ಮನಶುದ್ಧಿ ಎಲ್ಲಿ ಹೋಯ್ತು ಹಾಗಿದ್ರೆ? ಮನ ಮೆಚ್ಚಿ ಶುದ್ಧನಲ್ಲವಯ್ಯ. ಶರಣರ ತಾರ್ಕಿಕತೆ ಹೆಂಗದೆ ಅಂತಂದ್ರೆ, ಅವ್ರು ಬೇರೆಯವರನ್ನ ಬೆರಳು ಮಾಡಿ ತೋರಿಸೋದಿಲ್ಲ, ತನ್ನನ್ನು ತಾನು ಹೇಳ್ಕೊಳ್ತಾರೆ. ನಾನು ಡಂಬಕ ಕಾಣಿರೇ, ನಾನು ಡಂಬಕ ಅದೇನಿ, ನಾನು ಡಂಬಿಕ ಅದೇನಿ, ನಾನು ಕಳ್ಳ ಭಕ್ತ ಅದೇನಿ. ಬಸವಣ್ಣ ಹೇಳ್ತಾನೆ ಈ ಮಾತನ್ನ. ಬೇರೆಯವರನ್ನ ನೀವು ತಪ್ಪು ಇಲ್ಲ, ಮೊದಲು ತಮ್ಮನ್ನು ತಾವು ಶೋಧಿಸಿಕೊಳ್ಳುವುದು. ಈ ಒಳಗೆ ನೋಡಿಕೊಳ್ಳುವಂತಹ ಒಂದು ತಾತ್ವಿಕತೆ ಏನಿದೆಯಲ್ಲ, ಶರಣರೇ ಕೊಟ್ಟದ್ದು ನಮ್ಮ ಅನುಭಾವಿಕ ಜಗತ್ತಿಗೆ. ನಾವು ಬರೀ ಹೊರಗೆ ನೋಡಿಕೊಳ್ಳುವಂತಹ ಲೌಕಿಕ ಬದುಕಿಗೆ ನಿನ್ನ ಒಳಗನ್ನ ನೀನು ನೋಡ್ಕೋ ಅಂತ ಅನ್ನುವಂಥದ್ದು. ನುಡಿಯಲ್ಲಿ ಜಾಣನಲ್ಲದೆ ನಡೆಯಲ್ಲಿ ಜಾಣನಲ್ಲವಯ್ಯ. ನುಡಿಯಲ್ಲಿ ಜಾಣ ಅಲ್ಲ ನಾನು, ನಡೆಯಲ್ಲಿ ಜಾಣ. ನಡೆಯಲ್ಲಿ ಜಾಣ
ಅಲ್ಲ, ನುಡಿಯಲ್ಲಿ ಜಾಣ, ಬರೀ ಮಾತು. ನಡೆ ನುಡಿಗಳೊಂದಾಗದನ್ನಕ್ಕ ಕೂಡಲ ಸಂಗಮ ದೇವನೆಂತೊಲಿವನಯ್ಯ. ಇವೆರಡೂ, ನಡೆ ನುಡಿ ಎರಡೂ ಒಂದಾಗಬೇಕು, ಮಾತು ಮತ್ತು ಕೃತಿ. ನಾವು ಮಾತಿನಲ್ಲಷ್ಟೇ ಜಾಣರು, ಕೃತಿಯಲ್ಲಿ ಇಲ್ಲ, ನಡವಳಿಕೆಯಲ್ಲಿ ಇಲ್ಲ. ವೇಷದಿಂದ ಅಧಿಕನಲ್ಲದೆ ಭಾಷೆಯಿಂದ ಅಧಿಕನಲ್ಲವಯ್ಯ. ವೇಷದಿಂದ ಅಧಿಕ. ವೇಷಭೂಷಣಗಳಲ್ಲಿ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಅರಿವೇ ಗುರು ಸ್ಲೋಗನ್. ಅರಿವೆಯೇ ಗುರು ಅಲ್ಲ ಅದು. ಇವತ್ತು ವೇಷಭೂಷಣಗಳು ನಮ್ಮನ್ನು ಪ್ರೊಜೆಕ್ಟ್ ಮಾಡ್ತವೆ. ನಾಗಚಂದ್ರ ಅಭಿನವ ಪಂಪ ರಾವಣನ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾನೆ. ಸೀತೆ ಎಂಥ ಗುಣಗಳ ಗಣಿ ಅವಳು. ಎನ್ನ ವಸನಮಂ ಅಂಗರಾಗಮಮನ್ ವಲ್ಲದೆ ಖೇಚರ ರಾಜ್ಯಲಕ್ಷ್ಮಿಯಂ ತೃಣಸಮನಾಗೆ ಭಾವಿಸಿದಳ್ ಈ ಸತಿ. ಹೀಗೆ ಆಕರ್ಷಣೆಗಾಗಿ ಚಲೋ ವಸ್ತ್ರ ಹಾಕ್ಕೊಳ್ಳೋದು, ಮೈಗೆ ಅಂಗರಾಗಗಳನ್ನು ಹಂಚು ಪೂಸಿಕೊಳ್ಳುವುದು, ಇವನ್ನೆಲ್ಲ ಮಾಡ್ತಿದ್ರು. ಆದರೆ ಯಾವುದಕ್ಕೂ ಈ ಹೆಣ್ಣುಮಗಳು ಮನಸ್ಸೋಲಿಲ್ವಲ್ಲ. ವೇಷಭೂಷಣಗಳು ವೇಷದಿಂದ ಅಧಿಕ. ಹೆಂಗದೇನು ನಾನು ಅಂತಂದರೆ ವೇಷದಿಂದ ಅಧಿಕ, ಭಾಷೆಯಿಂದ ಅಧಿಕನಲ್ಲವಯ್ಯ. ಭಾಷೆ ಅಂತಂದರೆ ವಚನ, ಬದ್ಧತೆ. ಅದಕ್ಕೆ ನನಗೆ ಆ ಕಮಿಟ್ಮೆಂಟ್ನಿಂದ ನಾನು ಅಲ್ಲ. ಇಂತಹ ಏಕಾಂತ ದ್ರೋಹಿ, ಧನ ದೊರಕದ ನಿಸ್ಪೃಹ, ನಾನು ಸಂಪತ್ತು ಸಿಗಲಿಲ್ಲ ಅಂತ ನಿಸ್ಪೃಹ, ನನ್ನ ಹತ್ರ ಇಲ್ಲ, ಹಾಗಾಗಿ ನಾನು ನಿಸ್ಪೃಹ. ಇದ್ದು ನಿಸ್ಪೃಹನಲ್ಲ, ಇದ್ದು ನಿಸ್ಪೃಹನಾಗೂ ದೊಡ್ಡ ಮಾತು. ಇದ್ದು ನಿಸ್ಪೃಹ ಅಂತಂದ್ರೆ ಲೋಭ ಇಲ್ಲದೆ ಇರುವಿಕೆ. ಇಲ್ಲದೆ ಇರುವವನಿಗೆ ಲೋಭ ಸಂಬಂಧವೇ ಇಲ್ಲ. ಆದರೆ ಇದ್ದು ನನಗೆ ಈ ಸಂಪತ್ತು ಬೇಡ ಅನ್ನೋದಲ್ಲ, ಅದು ನಿಸ್ಪೃಹತೆ. ನಾನದಲ್ಲ. ಇಂತಹ ಏಕಾಂತ ದ್ರೋಹಿ, ಗುಪ್ತ ಪಾತಕಿ, ಯುಕ್ತಿ ಶೂನ್ಯ, 3 ಸಂಗತಿಗಳನ್ನು ತಗೊಂಡು ಬರ್ತಾನೆ. ಮೊದಲು 3 ತಪ್ಪು ನಡೆಗಳು ಮತ್ತು ಅವಕ್ಕೆ ಪೂರಕವಾಗಿ 3 ತಾತ್ವಿಕತೆ. ಏಕಾಂತ ದ್ರೋಹಿ, ಗುಪ್ತ ಪಾತಕಿ, ಯುಕ್ತಿ ಶೂನ್ಯ. ಇಂಥವನಿಗೆ ಸಕಲೇಶ್ವರ ದೇವರು ಒಲಿ ಒಲಿ ಎಂದರೆ ಎಂತೊಲಿವನಯ್ಯ? ಹೆಂಗೆ ಒಲಿಯಕ್ಕೆ ಸಾಧ್ಯ? ಅಂದರೆ ಈ ಶರಣ ಸಮುದಾಯದ ಚಿಂತನೆಯನ್ನು ನಾವು ಬೆನ್ನು ಹತ್ತಿದರೆ ಆತ್ಯಂತಿಕವಾಗಿ ಅವು ತಲುಪುವುದು ವ್ಯಕ್ತಿತ್ವ ಶುದ್ಧೀಕರಣದ ನೆಲೆಗೆ. ಒಟ್ಟಿನಲ್ಲಿ ಏನಾಗಬೇಕು ಅಂತಂದರೆ ವ್ಯಕ್ತಿತ್ವ ಶುದ್ಧೀಕರಣ ಆಗಬೇಕು, ನಡೆ ನುಡಿಗಳೊಂದಾಗಬೇಕು. ಎಷ್ಟ್ರಿ ಅದು ಮಟೀರಿಯಲ್. ಅದು ನಾವು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಇವತ್ತು ಎಲ್ಲೆಲ್ಲಿಗೋ ಕೋಚಿಂಗ್, ಯಾವ್ಯಾವುದೋ ಕ್ಲಾಸ್ಗಳು, ಯಾವ್ಯಾವುದೋ ತರಬೇತಿಗಳಿಗೆ ಮರಳಾಗಿ ಹೋಗ್ತಾ ಇದ್ದೇವೆ. ಶರಣರ 10 ವಚನ ಓದಿದ ನಮ್ಮ ವ್ಯಕ್ತಿತ್ವ ಶುದ್ಧ ಆಗೋದಿದ್ರೆ ಹಾಗೇ ಬಿಡ್ತದೆ. ಅಂಥದ್ದೊಂದು ಅದ್ಭುತವಾದ ಸಾಮರ್ಥ್ಯ ಶರಣರ ಮಾತುಗಳಿಗಿದೆ. ಒಟ್ಟಿನಲ್ಲಿ ಅವರ ತಾತ್ವಿಕ ಚಿಂತನೆ ಏನಿತ್ತು, ಈ ಮರ್ತ್ಯ ಇದು ಏನಾಗಬೇಕು? ಕೈಲಾಸ ಆಗಬೇಕು. ಇಲ್ಲಿಯೇ ಅದು ಸಾಕಾರ ಆಗಬೇಕು, ಇಲ್ಲಿಯೇ ಅದು ಶಕ್ಯ ಆಗಬೇಕು, ಇಲ್ಲಿಯೇ ಅದು ಸಾಧ್ಯ ಆಗಬೇಕು. ನಮ್ಮ ಬದುಕಿಗೆ ಬಹಳ ಅದ್ಭುತವಾದ ತಿಳುವಳಿಕೆಯನ್ನು, ತಾತ್ವಿಕತೆಯನ್ನು ಒದಗಿಸುವ ಶಕ್ತಿ ವಚನ ಸಾಹಿತ್ಯಕ್ಕಿದೆ. ಸಕಲೇಶ ಮಾದರಸನ ವಚನಗಳು ಮತ್ತು ಬದುಕಿನ ಈ ಒಂದು ಸಣ್ಣ ಚರ್ಚೆಯಲ್ಲಿ ನಿಮ್ಮ ಜೊತೆಗೆ ಇಷ್ಟು ಮಾತುಗಳನ್ನು ಹಂಚಿಕೊಳ್ಳಿಕ್ಕೆ ಧಾರವಾಡದ ಬಸವ ಸಮಿತಿಯ ಅರಿವಿನ ಮನೆ ನನಗೆ ಅವಕಾಶವನ್ನು ಒದಗಿಸಿಕೊಟ್ಟಿದೆ. ಹಿರಿಯರಾದ ಮುಳ್ಕೂರ್ ಸರ್ ಹಾಗೂ ಇಲ್ಲಿ ಸೇರಿರುವಂತಹ ಎಲ್ಲರಿಗೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೀನಿ.
ಎಲ್ಲರಿಗೂ ಶರಣು ಶರಣಾರ್ಥಿ. ಇಲ್ಲಿಯವರೆಗೆ ಅದ್ಭುತವಾಗಿ ಶರಣ ಸಕಲೇಶ್ ಮಾದರಸರ ಕುರಿತು ತಮ್ಮ ಅನುಭವವನ್ನು ನಮಗೆ ಎಡೆ ಮಾಡಿದ್ದಾರೆ. ಸಕಲೇಶ್ ಮಾದರಸರು 134 ವಚನಗಳನ್ನು ರಚನೆ ಮಾಡಿದರೆ 134 ಮುತ್ತುಗಳು ಅಂತ ಕರೆದರು ಅಣ್ಣವರು. ಶರಣರು ರೂಪಿಸಿದ ಹಂತಗಳು ವೈಜ್ಞಾನಿಕವಾಗಿ ಅದ್ಭುತವಾಗಿದೆ. ಗುರುಲಿಂಗ ಜಂಗಮ, ಮನುಷ್ಯ ಮಹಾದೇವನಾಗುವ ಮಾರ್ಗವನ್ನು ಶರಣರು ತೋರಿಸಿದ್ದಾರೆ. ದೇವರಿಗೆ ಚಾಲೆಂಜ್ ಮಾಡಿದವರು ಶರಣರು, ದೇವತ್ವದ ಇತಿಮಿತಿಗಳನ್ನು ಗುರುತಿಸಿದವರು. ಒಟ್ಟಿನಲ್ಲಿ ವ್ಯಕ್ತಿತ್ವ ಶುದ್ಧೀಕರಣಕ್ಕೆ ಈ ಮೃತ್ಯುಲೋಕ ಕೈಲಾಸ ಆಗ್ತಕ್ಕಂಥ ಕನಸನ್ನು ಕಂಡಿದ್ದಾರೆ ಅಂತ ಅದ್ಭುತವಾಗಿ ನಮಗೆ ಡಾಕ್ಟರ್ ಭದ್ರಣ್ಣ ಹೆಗಡೆ ಅವರು, ಶ್ರೀಧರ್ ತುಂಬ ಚೆನ್ನಾಗಿ ಅದ್ಭುತವಾಗಿ ನಮಗೆ ನಿವೇದನೆ ಮಾಡಿದ್ದಾರೆ, ಚಿಂತನೆಯನ್ನು ಮಾಡಿದ್ದಾರೆ. ಅವರಿಗೆ ಧಾರವಾಡ, ಕಲಬುರಗಿ ಹಾಗೂ ಬೆಂಗಳೂರು ಬಸವ ಸಮಿತಿಗಳ ಪರವಾಗಿ, ಆನ್ಲೈನ್ ಮೂಲಕ ವೀಕ್ಷಿಸತಕ್ಕಂಥ ಎಲ್ಲ ವೀಕ್ಷಕರ ಪರವಾಗಿ ಹಾಗೂ ಇಲ್ಲಿ ನೆರೆದ ಎಲ್ಲ ಶರಣೆಯರ ಪರವಾಗಿ ಅನಂತ ಶರಣಾರ್ಥಿ. ಇನ್ನು ದಿನಾಂಕ 24/4/2022 ಕಲಬುರಗಿ ಬಸವ ಸಮಿತಿಯಿಂದ ವಚನ ಮಾಧುರ್ಯ ಕಾರ್ಯಕ್ರಮ ಡಾಕ್ಟರ್ ಸೀಮಾ ಪಾಟೀಲ್ ಸಂಗೀತ ವಿಭಾಗ ಕಲಬುರಗಿ ಇವರಿಂದ, ಹಾಗೂ ದಿನಾಂಕ 25/4/22 ಬೆಂಗಳೂರು ಬಸವ ಸಮಿತಿಯಿಂದ ವಚನಗಳು ಮತ್ತು ಭಾರತದ ಸಂವಿಧಾನ ಈ ಕುರಿತು ಶ್ರೀ ಕರಬಸಪ್ಪ ಶಂಕರಪ್ಪ ಕೋರಿಶೆಟ್ಟರ್, ಹೈಕೋರ್ಟ್ ನ್ಯಾಯವಾದಿಗಳು ಅವರಿಂದ ಉಪನ್ಯಾಸ ಇದೆ. ಎಲ್ಲರೂ ಇದನ್ನು ವೀಕ್ಷಿಸಲಿಕ್ಕೆ ವಿನಂತಿಸುತ್ತಾ ಈಗ ವಚನ ಮಂಗಲ ಕೊನೆಯದಾಗಿ ಶರಣರಾದ ಪೊಲೀಸ್ ಪಾಟೀಲರು ವೇದಿಕೆಗೆ ಬಂದು ವಚನ ಮಂಗಲ ನಡೆಸಿಕೊಡಲಿಕ್ಕೆ ಅವರಿಗೆ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಣತೆ ಇದೆ ಬತ್ತಿದೆ ಜ್ಯೋತಿ ಬೆಳಗೂಡೆ, ಪ್ರಣತೆ ಇದೆ ಬತ್ತಿದೆ ಜ್ಯೋತಿ ಬೆಳಗೂಡೆ, ತೈಲವಿಲ್ಲದೆ ಪ್ರಭೆತಾನೆಲ್ಲಿಯದೋ, ತೈಲವಿಲ್ಲದೆ ಪ್ರಭೆತಾನೆಲ್ಲಿಯದೋ, ಪ್ರಣತೆ ಇದೆ ಬತ್ತಿದೆ ಪ್ರತಿ ಬೆಳಗೂಡೆ, ಗುರುವಿದೆ ಲಿಂಗವಿದೆ, ಗುರುವಿದೆ ಲಿಂಗವಿದೆ, ಶಿಷ್ಯನ ಅಜ್ಞಾನವಂ ಉರಿಸದನ್ನಕ್ಕರ, ಭಕ್ತಿಯಲ್ಲಿಯದೋ ಭಕ್ತಿಯಲ್ಲಿಯದೋ, ಪ್ರಣತೆ ಇದೆ ಬತ್ತಿದೆ ಜ್ಯೋತಿ ಬೆಳಗೂಡೆ, ತೈಲವಿಲ್ಲದೆ ಪ್ರಭೆತಾನೆಲ್ಲಿಯದೋ, ತೈಲವಿಲ್ಲದೆ ಪ್ರಭೆತಾನೆಲ್ಲಿಯದೋ, ಪ್ರಣತೆ ಇದೆ ಬತ್ತಿದೆ. ಸೋಹಂ ಎಂಬುದ ಹೇಳಿ, ಸೋಹಂ ಎಂಬುದ ಹೇಳಿ ದಾಸೋಹವ ಮಾಡದಿದ್ದರೆ, ಸೋಹಂ ಎಂಬುದ ಹೇಳಿ ದಾಸೋಹವ ಮಾಡದಿದ್ದರೆ, ಅತಿಗಳೆವ ಗುಹೇಶ್ವರ, ಅತಿಗಳೆವ ಗುಹೇಶ್ವರ, ಪ್ರಣತೆ ಇದೆ ಬತ್ತಿದೆ ಜ್ಯೋತಿ ಬೆಳಗೂಡೆ, ತೈಲವಿಲ್ಲದೆ ಪ್ರಭೆತಾನೆಲ್ಲಿಯದೋ, ತೈಲವಿಲ್ಲದೆ ಪ್ರಭೆತಾನೆಲ್ಲಿಯದೋ, ಪ್ರಣತೆ ಇದೆ ಬತ್ತಿದೆ ಜ್ಯೋತಿ ಬೆಳಗೂಡೆ. ಎಲ್ಲರೂ ಸರ್ ವಚನ ಮಂಗಲ ನಡೆಸಿಕೊಟ್ಟ ಪೊಲೀಸ್ ಪಾಟೀಲರಿಗೆ ಅನಂತ ಶರಣಾರ್ಥಿಗಳು. ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಸಂಪನ್ನವಾಯಿತು.
ಸರ್ವರಿಗೂ ಶರಣು ಶರಣಾರ್ಥಿ.